ವೀಕ್ಷಕರೇ ನಮಸ್ಕಾರ. ನಡಿಮಿಡಿತ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ನಮ್ಮ ಇವತ್ತಿನ ಸಂಚಿಕೆಯಲ್ಲಿ ಡಾಕ್ಟರ್ ಹತ್ರ ಸೋರಿಯಾಸಿಸ್ ಬಗ್ಗೆ ನಾವು ತಿಳ್ಕೊಳ್ಳೋಣ. ಮಾಹಿತಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ಉಪಯುಕ್ತ ಆಗೋಂಥವ್ರಿಗೆ ಶೇರ್ ಮಾಡಿ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ತಮ್ಮ ಪರಿಚಯ ಮಾಡಿಕೊಡ್ಬೋದಾ ನಮ್ಮ ವೀಕ್ಷಕರಿಗಾಗಿ? ಸರ್ ನನ್ನ ಹೆಸರು ಡಾಕ್ಟರ್ ಶಿವಕುಮಾರ್ ಅಂತ. ನಾನು ಕನ್ಸಲ್ಟೆಂಟ್ ಫಿಸಿಷಿಯನ್, ಡಿಪಾರ್ಟ್ಮೆಂಟ್ ಆಫ್ ಪಂಚಕರ್ಮ ಅಂಡ್ ಅಸೋಸಿಯೇಟ್ ಪ್ರೊಫೆಸರ್, ಅಮೃತ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್. ನಂದೇ ಆದ ಪರ್ಸನಲ್ ಕ್ಲಿನಿಕ್ ಇದೆ ಸರ್. ಕ್ಲಿನಿಕ್ ಹೆಸರು ಶ್ರೀದೇವಿ ಆಯುರ್ವೇದ ಕ್ಲಿನಿಕ್, ಹಿರಿಯೂರು ತಾಲೂಕು ಸರ್. ಓಕೆ. ತಮ್ಮ ಪ್ರಾಕ್ಟೀಸ್ ಆಯುರ್ವೇದನೇ? ಹೌದು, ಪ್ಯೂರ್ ಆಯುರ್ವೇದ ಸರ್. ಸರ್ ಇವತ್ತಿನ ಸಂಚಿಕೆಯಲ್ಲಿ ನಾವು ಈ ಸೋರಿಯಾಸಿಸ್ ಅಂತ, ಇವಾಗ ಪ್ರೆಸೆಂಟ್ ಇದರಲ್ಲಿ ಸೋರಿಯಾಸಿಸ್ ಅಂದ್ರೆ ಒಂದು ದೊಡ್ಡ ಸ್ಕಿನ್ ಇಶ್ಯೂ. ಇದ್ರ ಬಗ್ಗೆ ಆಯುರ್ವೇದದಲ್ಲಿ ಒಳ್ಳೆ ಟ್ರೀಟ್ಮೆಂಟ್ ಇದೆ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ತಾವು ತಿಳಿಸ್ಕೊಡ್ಬೇಕು ಸರ್. ಸೋರಿಯಾಸಿಸ್ ಅನ್ನೋದು ಒಂದು ಟೈಪ್ ಆಫ್ ಕುಷ್ಠರೋಗ, ಅಂದ್ರೆ ಆಯುರ್ವೇದದಲ್ಲಿ ಕುಷ್ಠ ಅಂತ ಹೇಳ್ತೀವಿ ಸರ್. 20 ಟೈಪ್ ಆಫ್ ಕುಷ್ಠ ಇದೆ, ಅದರಲ್ಲಿ ಒನ್ ಆಫ್ ದ ಟೈಪ್ ಆಫ್ ಕುಷ್ಠ ಸೋರಿಯಾಸಿಸ್. ಹಾಗೆ ಇದರಲ್ಲಿ ಏನೇ ಆಲೋಪತಿಯಲ್ಲಿ ನೀವು ಕನ್ಸಿಡರ್ ಮಾಡ್ಕೊಂಡ್ರೆ ಇದು ಏನಕ್ಕೆ ಬರ್ತದೆ ಅಂದ್ರೆ, ಒನ್ ಆಫ್ ತಮ್ಮ ಬಾಡಿ ಒಳಗಿರೋ ಸೆಲ್ಸ್ ನ ತಮ್ಮ ಸೆಲ್ಸೇ ಸಾಯಿಸೋದನ್ನ ಆಟೋ ಇಮ್ಯೂನ್ ಡಿಸಾರ್ಡರ್ ಅಂತ ಕರಿತೀವಿ. ಸೊ ಅದರಿಂದ ಡೆವಲಪ್ ಆಗೋದು ಸೋರಿಯಾಸಿಸ್. ಸೋರಿಯಾಸಿಸ್ ಟೈಪ್ಸ್ ಇದೆ. ಸೋರಿಯಾಟಿಕ್ ಆರ್ಥ್ರೈಟಿಸ್ ಆದ್ರೆ ನಮ್ಮ ಬೋನ್ ಜಾಯಿಂಟ್ಸ್ ಬರೋದು ಸೋರಿಯಾಟಿಕ್ ಆರ್ಥ್ರೈಟಿಸ್. ಸೋರಿಯಾಸಿಸ್ ಸ್ಕಿನ್ ಡಿಸೀಸ್ ಅಂದ್ರೆ ಆಲ್ ಓವರ್ ದ ಬಾಡಿ ಬರ್ತದೆ. ಸೋರಿಯಾಸಿಸ್ ಸ್ಕಾಲ್ಪ್ ಅಲ್ಲಿ ಬರ್ತದೆ, ಅದು ಸೋರಿಯಾಟಿಕ್ ಸ್ಕಾಲ್ಪ್ ಡಿಸಾರ್ಡರ್ಸ್. ಮತ್ತೆ ಪಾಮೋಪ್ಲಾಂಟರ್ ಸೋರಿಯಾಸಿಸ್ ಅಂತ ಬರೀ ಅಂಗೈ ಮತ್ತೆ ಅಂಗಾಲಿಗೆ ಬರ್ತದೆ, ಅದು ಪಾಮೋಪ್ಲಾಂಟರ್ ಸೋರಿಯಾಸಿಸ್ ಅಂತ ಕರಿತೀವಿ. ಇದಕ್ಕೆ ಆಯುರ್ವೇದದಲ್ಲಿ ಏನಕ್ಕೆ ಬರ್ತದೆ ಇದು ಅಂತ ಕಾರಣ ಅಂತ, ಒಂದು ವಿರುದ್ಧ ಅಂದ್ರೆ ಇವಾಗ ಮೀನು ಮತ್ತೆ ಹಾಲು ತಿನ್ನೋದ್ರಿಂದ, ಮಿಕ್ಸ್ ಮಾಡಿ ತಿನ್ನೋದ್ರಿಂದ ಅದು ವಿರುದ್ಧ. ಯಾಕಂದ್ರೆ ಇದು ಪ್ರಾಪರ್ಟಿ ಬೇರೆ, ಇದು ಪ್ರಾಪರ್ಟಿ ಬೇರೆ, ಎರಡು ಮಿಕ್ಸ್ ಮಾಡಿದಾಗ ಏನಾಗುತ್ತೆ, ಅದು ಹಾಳಾಗ್ತದೆ, ವಸ್ತು ಹಾಳಾಗ್ತದೆ. ಹೇಗೆ ಹಾಲೊಳಗೆ ಮೊಸರು ಬಿದ್ದಾಗ ಹೇಗೆ ಕೆಟ್ಟೋಗುತ್ತಲ್ಲ, ಸೊ ಹಾಗೆ ನಮ್ಮ ಬಾಡಿ ಒಳಗೆ ಅದು ಹೋದಾಗ ವಿಷ ಆಗಿ ಕನ್ವರ್ಟ್ ಆಗಿ ಒಂದು ಆಟೋ ಇಮ್ಯುನಿಸಿಟಿ ಅನ್ನೋದು ಡೆವಲಪ್ ಆಗ್ತದೆ. ಅದನ್ನ ವಿರುದ್ಧ ಅಂತ ಕರಿತೀವಿ. ಅದ್ರಲ್ಲಿ ಬೇರೆ ಬೇರೆ ಟೈಪ್ಸ್, ಸಂಯೋಗ ವಿರುದ್ಧ ಆಗಿರ್ಬೋದು, ಸಂಸ್ಕಾರ ವಿರುದ್ಧ ಆಗಿರ್ಬೋದು. ಸೊ ಡಿಫ್ರೆಂಟ್ ಟೈಪ್ಸ್ ಬರ್ತದೆ. ಈಗ ಹಾಲು ಮತ್ತೆ ಮಿಲ್ಕ್ ಶೇಕ್ ಕುಡಿತಾರೆ ಪ್ರೆಸೆಂಟ್ ಡೇ, ಅದು ಹಾಲು ಮತ್ತೆ ಹಣ್ಣು ತಿನ್ನೋದು. ನೀವು ತಿನ್ಬೋದು, ತಿನ್ನೋದಕ್ಕೆ ಪ್ರಾಬ್ಲಮ್ ಇಲ್ಲ. ಹಾಲು ಒಂದ್ಸರಿ ತಿಂದ್ರೆ ಹಣ್ಣು ಒಂದ್ಸರಿ ತಿನ್ಬೇಕು. ಸೊ ಈಗಿನ ಜಂಕ್ ಫುಡ್ಸ್, ಅದು ಆಯಿಲ್ ರಿಪೀಟೆಡ್ ಆಗಿ ಕರ್ದು ಮಾಡಿರ್ತಾರೆ, ಆ ಆಯಿಲ್ಸ್. ಸೊ ಎಲ್ಲರಿಗೂ ಒಂದು ಮಿಸ್ಕಾನ್ಸೆಪ್ಷನ್ ಇದೆ, ಇದು ಮುಟ್ಟಿದ್ರೆ ಬರುತ್ತೆ, ಇನ್ನೊಬ್ಬರಿಂದ ಒಬ್ರಿಗೆ ಸ್ಪ್ರೆಡ್ ಆಗತ್ತೆ. ಇಲ್ಲ, ಇದು ಸೋರಿಯಾಸಿಸ್ ಅನ್ನೋದು ಸ್ಪ್ರೆಡ್ ಆಗೋದಿಲ್ಲ. ಇದು ಒಬ್ಬ ಏನು ಬಂದಿರುತ್ತೆ, ಒಂದು ಜೆನೆಟಿಕಲಿನೂ ಬರುತ್ತೆ. ಈಗ ತಂದೆ ತಾಯಿ, ಅಜ್ಜ ಅಜ್ಜಿ, ನಮಗೆ 7 ಜನರೇಷನ್ ಜೀನ್ ಇರುತ್ತೆ. ಆ 7 ಜನರೇಷನ್ ಯಾರೇ ಒಬ್ರು ಇದ್ರು ಬರೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಒಂದು ನಮ್ ಮಿಸ್ಕಾನ್ಸೆಪ್ಷನ್ ತೆಗಿಬೇಕು, ಏನಾದ್ರು ಸ್ಪ್ರೆಡ್ ಆಗುತ್ತೆ ಅನ್ನೋ ಒಂದು ಮಿಸ್ಕಾನ್ಸೆಪ್ಷನ್ ತೆಗಿಬೇಕು. ಒಂದು ಎಷ್ಟು ಚಿಕಿತ್ಸೆ ಇದೆಯೋ, ಅಂದ್ರೆ ಆಯುರ್ವೇದದಲ್ಲಿ ಎಷ್ಟು ಚಿಕಿತ್ಸೆ ಅಷ್ಟೇ ಸಹ ಪಥ್ಯ. ಅಂದ್ರೆ ನಾವು ದಿನ ತಿಂಡಿ ಹೇಗ್ ತಿಂತೀವಿ, ಊಟ ಹೇಗ್ ಮಾಡ್ತೀವಿ, ನಮ್ದು ಡೈಲಿ ರೊಟೀನ್ ಹೇಗಿದೆ, ಅದನ್ನ ಹೇಗ್ ಮೇಂಟೈನ್ ಮಾಡ್ಬೇಕು ಅನ್ನೋದು ಇಂಪಾರ್ಟೆಂಟ್ ಆಗ್ತದೆ. ಸೊ ಆಲೂಗಡ್ಡೆ, ಬದನೆಕಾಯಿ, ಮೊಸರು ಇದನ್ನೆಲ್ಲ ತಿನ್ನೋದು ಬಿಡ್ಬೇಕು. ನಾನ್ ವೆಜ್ ಅಲ್ಲಿ ಫಿಶ್ ತಿನ್ಬಾರ್ದು ಅಂತಲ್ಲ, ಯಾಕಂದ್ರೆ ಡೈಲಿ ತಿಂತಾ ಇರ್ತಾರೆ, ಅವರಿಗೆ ಇದು ಏನಾಗುತ್ತೆ, ಹೈ ಸ್ಟಮೈನ್ ಕಂಟೆಂಟ್ ಫಿಶ್ ಅಲ್ಲಿ ಇರೋದ್ರಿಂದ ನಮ್ ಸ್ಕಿನ್ ಅಲ್ಲಿ ಅಲರ್ಜಿ ಸ್ಟಾರ್ಟ್ ಆಗುತ್ತೆ, ಕೆರೆತ ಸ್ಟಾರ್ಟ್ ಆಗ್ತದೆ. ಸೊ ಹಾಗಾಗಿ ಫಿಶ್ ನ ತಿನ್ನೋದನ್ನ ಬಿಡಬೇಕು. ಇದು ಡೀಪ್ ಕಾನ್ಸೆಪ್ಟ್, ಒಂದು ಸೂಪರ್ಫಿಷಿಯಲ್ ಕಾನ್ಸೆಪ್ಟ್ ಏನು ಸೋರಿಯಾಸಿಸ್. ಹೌದು. ಈ ಸೋರಿಯಾಸಿಸ್ ನೀವು ಹೇಳಿದ್ರಿ, ಇದು ಪಥ್ಯದಲ್ಲಿ ಹೇಳಿದ್ರಿ, ಅಂದ್ರೆ ಡಯಟ್. ಹೌದು. ಸೊ ಇದು ಅಂದ್ರೆ ನೀವು ಇದು ಜೆನೆಟಿಕ್ ಆಗಿ ಹೇಳಿದ್ರಿ, ಅಂದ್ರೆ ಅನುವಂಶೀಯನ ಅಥವಾ ಅಲ್ವಾ ಅಂತ ಹೇಳಿ. ಹೌದು. ಅಂದ್ರೆ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ಅಷ್ಟೇ ಅಲ್ವಾ ಸರ್? ಚಾನ್ಸಸ್ ಅಂದ್ರೆ ಇವಾಗ ತಂದೆ ತಾಯಿ ಇಬ್ರಿಗೂ ಇದ್ರೆ ಚಾನ್ಸಸ್ ವೆರಿ ಜಾಸ್ತಿ ಇರ್ತದೆ. ಸೊ ಇವಾಗ ತಂದೆಗಿದ್ದು ತಾಯಿಗಿದ್ದು 50% ಚಾನ್ಸಸ್ ಇರ್ತದೆ. ಬಂದ್ರೂ ಬರ್ಬೋದು, ಬರ್ದಲೇನೆ ಇರ್ಬೋದು. ಹಾಗಂತ ಬಂದೇ ಬರುತ್ತೆ ಅಂತ ಇಲ್ಲ ಸರ್. ಒನ್ ಆಫ್ ದ ಕಾಸ್ ಜೆನೆಟಿಕಲ್ ಕಾಸ್. ಆಟೋಇಮ್ಯೂನ್ ಡಿಸಾರ್ಡರ್ಸ್, ಇವಾಗ ರುಮಟಾಯ್ಡ್ ಆರ್ಥ್ರೈಟಿಸ್ ಬರುತ್ತೆ, ಏನೋ ಒಂದು ಆರ್ಥ್ರೈಟಿಸ್ ಬರುತ್ತೆ. ಯಾಕಂದ್ರೆ ಇವೆಲ್ಲ ಆಟೋಇಮ್ಯೂನ್ ಡಿಸಾರ್ಡರ್ ಕನ್ಸಿಡರ್ ಆಗೋದ್ರಿಂದ, ಅಂದ್ರೆ ನಮ್ಮ ಸೆಲ್ಸ್ ನ ತಿಂದು ಸಾಯಿಸಿ ನಮಗೆ ನೋವು ಕೊಡುತ್ತಲ್ಲ, ಅದನ್ನ ಆಟೋಇಮ್ಯೂನ್ ಡಿಸಾರ್ಡರ್ಸ್ ಅಂತ ಕರಿತೀವಿ. ಸೊ ಅದು ನಮ್ಗೇನ್ ಏನಾಗ್ ಬರ್ತದೆ, ಈ ಪ್ರಾಬ್ಲಮ್ ಕ್ರಿಯೇಟ್ ಮಾಡೋದ್ರಿಂದ ಜೆನೆಟಿಕಲಿ ಚಾನ್ಸಸ್ ಬರಬಹುದು ಅನ್ನೋ ಒಂದು ಇದೆ ಸರ್. 100% ತಂದೆ ತಾಯಿಗಿದ ತಕ್ಷಣ ಮಗುಗ್ ಬರ್ಬೇಕು ಅಂತ ಇಲ್ಲ. ಮಗುಗ್ ಒಂದ್ ಸಸೆಪ್ಟಬಲ್ ಇರುತ್ತೆ, ಬರೋ ಚಾನ್ಸಸ್ ಇರ್ತದೆ. ಅದನ್ನ ನಾವ್ ಹೇಗ್ ಪ್ರಿವೆಂಟ್ ಮಾಡ್ಬೇಕು ಅನ್ನೋದು ಇಂಪಾರ್ಟೆಂಟ್ ಆಗ್ತದೆ. ತಂದೆ ತಾಯಿ ಅದನ್ನ ಎಚ್ಚರ ವಹಿಸ್ಬೇಕು. ಮಗು ಬೆಳಿತಾನೆ ನಮ್ಗಿದೆ, ಮಗುಗ್ ಎಚ್ಚರ ವಹಿಸ್ಬೇಕು. ಮಗು ಒಳ್ಳೆ ತರ ಫುಡ್ ಆಗಿರ್ಬೋದು, ಪ್ಲಾಸ್ಟಿಕ್ ಯೂಸ್, ಇವಾಗ ಪೆಟ್ ಬಾಟಲ್ಸ್ ಯೂಸ್ ಮಾಡೋದು,
ಅದನ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಿದ್ರೆ ಸೊ ಬರೋ ಚಾನ್ಸಸ್ನ ನಾವು ಇದು ಮಾಡ್ಬೋದು. ಸೊ ಆಯುರ್ವೇದದಲ್ಲಿ ಪಂಚಕರ್ಮ ಇದೆ, ಶಮನೌಷಧಿಗಳು ಅಂದ್ರೆ ಓರಲ್ ಮೆಡಿಕೇಶನ್ಸ್ ಇದಾವೆ, ಎಕ್ಸ್ಟರ್ನಲ್ ಅಪ್ಲಿಕೇಶನ್ಸ್ ಇದಾವೆ, ರಸಾಯನ ಥೆರಪಿ ಅಂದ್ರೆ ರೆಜ್ಯುನೇಟರಿ ಅಂದ್ರೆ ಇವಾಗ ಒಂದ್ಸರಿ ಪಂಚಕರ್ಮ ಶೋಧನ, ಅದನ್ನ ಶೋಧನ ಅಂತ ಬಾಡಿ ಪ್ಯೂರಿಫಿಕೇಶನ್ ಪ್ರೊಸೀಜರ್ಸ್ ಅಂತ ಹೇಳ್ತೀವಿ. ಆ ಪ್ರೊಸೀಜರ್ಸ್ ಆದ್ಮೇಲೆ ನಾವು ರೆಜ್ಯುನೇಟರಿ ಥೆರಪೀಸ್ ಅಂತ ಕೊಡ್ತೀವಿ, ರೆಜ್ಯುನೇಟರಿ ಮೆಡಿಸಿನ್ಸ್ ಅಂತ. ಸೊ ಅದರಿಂದ ಏನಾಗುತ್ತೆ, ಹಳೆ ಸೆಲ್ಸ್ ಏನು ಡೆತ್ ಆಗಿರುತ್ತಲ್ಲ ಆ ಸೆಲ್ಸ್ ನ ರಿಮೂವ್ ಮಾಡಿ ಬಾಡಿಯಿಂದ ನ್ಯೂ ಜನರೇಟಿವ್ ಅಂದ್ರೆ ಹೊಸ ಸೆಲ್ಸ್ ನ ಬರ್ಲಿಕ್ಕೆ, ಆ ಡಿಸೀಸ್ ನ ಕಂಪ್ಲೀಟ್ಲಿ ಫ್ರಮ್ ದ ರೂಟ್ ತೆಗಿಲಿಕ್ಕೆ ಹೆಲ್ಪ್ ಮಾಡ್ತದೆ. ಅದು ರೆಜ್ಯುನೇಟರಿ ಪ್ರೊಸೀಜರ್ಸ್ ಅಂತ ಹೇಳ್ತೀವಿ. ಸೊ ಹೇಳಿ ಸರ್. ಸರ್, ಇವಾಗ ಈ ಚರ್ಮದ ಕಾಯಿಲೆಲ್ಲೇ ಹಲವಾರು ತರ ಇದೆ. ಹೌದು. ಅಂದ್ರೆ ಸೋರಿಯಾಸಿಸ್ ಇರ್ಬೋದು, ಇವಾಗ ಸಿವಿಯರ್ ಇಚಿಂಗ್ ಇರ್ಬೋದು. ನಮಗೆ ಸೋರಿಯಾಸಿಸ್ ಅಂತಾನೆ ಹೆಂಗೆ ನಾವು ಅದನ್ನ ತಿಳ್ಕೋಬೇಕು? ಸರ್ 5 ಟೋಟಲ್ ಸ್ವಲ್ಪ ಸೈನ್ಸ್ ಇರುತ್ತೆ, ಸೈನ್ಸ್ ಅಂಡ್ ಸಿಂಪ್ಟಮ್ಸ್ ಇರುತ್ತೆ. ಸೊ ನಾನು ಆವಾಗಲೇ ಹೇಳಿದೆ ಡಿಫ್ರೆಂಟ್ ಟೈಪ್ಸ್ ಆಫ್ ಸೋರಿಯಾಸಿಸ್ ಬರುತ್ತೆ ಅಂತ. ಸ್ಕಾಲ್ಪ್ ಸೋರಿಯಾಸಿಸ್ ಆಗಿರ್ಬೋದು, ಪಾಮೋಪ್ಲಾಂಟರ್ ಸೋರಿಯಾಸಿಸ್ ಆಗಿರ್ಬೋದು, ಗಟ್ಟೆಡ್ ಸೋರಿಯಾಸಿಸ್ ಆಗಿರ್ಬೋದು, ಪಿಥೀರಿಯಾಸಿಸ್ ಆಗಿರ್ಬೋದು. ದೀಸ್ ಆರ್ ದ ಟೈಪ್ಸ್ ಆಫ್ ಸೋರಿಯಾಸಿಸ್ ಅಂತ ಹೇಳ್ತೇವೆ. ಸೊ ಒಂದು ಕಾಮನ್ ಲಕ್ಷಣ ಆಫ್ ದ ಸೋರಿಯಾಸಿಸ್ ಏನು ಅಂತ ಅಂದ್ರೆ, ಒಂದು ಸ್ಕೇಲಿಂಗ್ ಅಂದ್ರೆ ಚರ್ಮದ ಒಂದು ಲೀಜನ್ ಇಲ್ಲಿ ಪ್ಯಾಚ್ ಆಯ್ತು ಅಂದ್ರೆ ಅದ್ರದ್ದು ಮೇಲಿಂದ ಪದರ ಉದುರು ಹೋಗ್ತದೆ. ಉದುರು ಹೋಗೋದು ಹೇಗೆ, ಸ್ಕೇಲ್ಸ್, ಮೀನಿನ ಮೇಲ್ಗಡೆ ಪದರ ಹೇಗೆ ಫಿಶ್ ಇಂದ ಸ್ಕೇಲ್ಸ್ ಇರುತ್ತಲ್ಲ ಹಾಗೆ ಸ್ಕೇಲ್ಸ್ ಬಿದ್ದು ಹೋಗ್ತಾ ಇರುತ್ತೆ. ಅದು ಯಾವ ಕಲರ್ ಇರುತ್ತೆ, ವೈಟ್ ಬೂದಿ ಪೌಡರ್ ಬಿದ್ದಂಗೆ ಬೀಳ್ತದೆ. ಅದು ತಲೆ ಸ್ಕಾಲ್ಪಲ್ ಆಗಿರ್ಬೋದು, ತಲೆ ಒಳಗಾಗಿರ್ಬೋದು, ಕಾಲಲ್ಲಾಗಿರ್ಬೋದು, ಒಂದು ಕೈ ಮೈಯಲ್ಲಾಗಿರ್ಬೋದು, ಎಲ್ಲೇ ಆದ್ರೂ ಹಿಂಗೆ ಕೆರೆದ ತಕ್ಷಣ ಬಿಳಿ ಪದರ ಬಿದ್ದಂಗೆ ಬೀಳುತ್ತೆ ಸರ್. ಒಂದು ಮತ್ತೆ ಸ್ಪ್ರೆಡ್ ಆಗುತ್ತೆ ಸರ್, ಅಥವಾ ಯಾವ ತರ ಅದು? ಸರ್ ಇವಾಗ ನಾವು ನಮ್ಮ ಬಾಡಿ ಒಳಗೆ ಅದು ಬೇರೆ ಭಾಗಕ್ಕೆ, ಬೇರೆ ಆರ್ಗನ್ಸ್ಗೆ, ಬೇರೆ ಪಾರ್ಟ್ಸ್ಗೆ ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ ಸರ್. ಇವಾಗ ನಾವು ಇಲ್ಲಿ ಆಗಿದೆ ಅದನ್ನ ರಿಪೀಟೆಡ್ ಆಗಿ ಸ್ಕ್ರಾಚ್ ಮಾಡಿ ಇನ್ನೊಂದ್ ಕಡೆ ನಾವು ಸ್ಕ್ರಾಚ್ ಮಾಡಿದ್ರೆ ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ. ಅದೇ ಇನ್ನೊಬ್ಬ ಪರ್ಸನ್ ಇಂದ ಒಬ್ಬ ಪರ್ಸನ್ಗೆ ಚಾನ್ಸಸ್ ಇಲ್ಲ ಸರ್. ಇಲ್ಲ, ನಮ್ಮ ಬಾಡಿಲೇ ಬೇರೆ ಪಾರ್ಟ್ ಅಲ್ಲಿ ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ. ಅದೇ ಇನ್ನೊಬ್ಬ ಪರ್ಸನ್ಗೆ ಸ್ಪ್ರೆಡ್ ಆಗೋ ಚಾನ್ಸಸ್ ಇಲ್ಲ ಸರ್. ಇದು ಮಿಸ್ಕಾನ್ಸೆಪ್ಷನ್ ನಮ್ಮಲ್ಲಿರೋದು. ಒಬ್ಬ ಸೋರಿಯಾಸಿಸ್ ಪರ್ಸನ್ಸ್ ಮುಟ್ಟಿದ ತಕ್ಷಣ ನಮಗೆ ಬರುತ್ತೆ ಅನ್ನೋ ಒಬ್ರಿಗೆ ಹೆದರಿಕೆ ಇರುತ್ತೆ, ಎಷ್ಟೋ ಜನಕ್ಕೆ ಹೆದರಿಕೆ ಇರುತ್ತೆ. ಆ ಹೆದರಿಕೆ ಬಿಟ್ಬಿಡಿ, ಅದು ಬರೋದಿಲ್ಲ. ಚಾನ್ಸಸ್ ಇಲ್ವೇ ಇಲ್ಲ. ನಮ್ಮ ಬಾಡಿಲಿ ಈಗ ಆಗಿದೆ, ಅದನ್ನ ನಾವ್ ಇಲ್ಲಿ ಕೆರೆದು ಮತ್ತೆ ಇನ್ನೊಂದ್ ಕಡೆ ಸ್ಕ್ರಾಚ್ ಮಾಡ್ಕೊಂಡ್ವಿ ಚಾನ್ಸಸ್ ಇರುತ್ತೆ. ಅದನ್ನ ಕ್ಯಾಂಡಲ್ ಗ್ರೀಸ್ ಅಂತ. ಇವಾಗ ಕ್ಯಾಂಡಲ್ ನಾವು ಹೇಗೆ ಹಿಂಗೆ ಕೆರೆದಾಗ ಅದರದ್ದು ಮೇಲ್ಗಡೆ ಮೇಣ ಹೇಗೆ ಬರ್ತದಲ್ಲ, ಹಾಗೆ ನಮ್ಮ ಲೀಜನ್ಸ್ ನ ಕೆರೆದಾಗ ಅಲ್ಲಿಂದ ಮೇಣ ಬರ್ತಾ ಹೋಗುತ್ತೆ. ಹಾಟ್ ಸ್ಪಿಟ್ ಸೈನ್ ಅಂತ ಹೇಳಿ. ಹಾಟ್ ಸ್ಪಿಟ್ ಅಂದ್ರೆ ಇವಾಗ ಮೇಲ್ಗಡೆ ಪದರ ಏನ್ ಬರುತ್ತೆ ಅದನ್ನ ತೆಗ್ದಾಗ ಅಲ್ಲಿ ರಕ್ತ ಬರ್ತದೆ, ಬರುತ್ತದೆ. ಸೊ ಯಾವ್ದೇ ಲೀಜನ್ ಇಂದ ತೆಗೆದ್ರು ರಕ್ತ ಬರ್ತಾನೆ ಹೋಗುತ್ತೆ. ಅದು ಒಂದ್ ಸಿಂಪ್ಟಮ್. ಮತ್ತೆ ಸಿವಿಯರ್ ಇಚಿಂಗ್ ಇರುತ್ತೆ ಸರ್. ಬೇರೆ ಕಂಡೀಷನ್ಸ್ ನೋಡ್ಕೊಂಡಾಗ, ಸ್ಕಿನ್ ಕಂಡೀಷನ್ಸ್ ನೋಡ್ಕೊಂಡಾಗ ಸೋರಿಯಾಸಿಸ್ ಅನ್ನೋದು ಬಹಳ ಸಿವಿಯರ್ ಇಚಿಂಗ್ ಬರುತ್ತೆ. ಮತ್ತೆ ಇದು ಎಸ್ಪೆಷಲಿ ಪಿತ್ತ ಕಾಲದಲ್ಲಿ ಅಂದ್ರೆ ವಿಂಟರ್ ಸೀಸನ್ ಅಲ್ಲಿ ಬಹಳ ಜಾಸ್ತಿ ಆಗುತ್ತೆ. ಡಿಸೆಂಬರ್, ಜನವರಿ, ಫೆಬ್ರವರಿಯಲ್ಲಿ ಬಹಳ, ಇವಾಗ ಬೇರೆ ಟೈಮಲ್ಲಿ ಕಮ್ಮಿ ಆಗಿದ್ದು ಡಿಸೆಂಬರ್, ಜನವರಿ ಟೈಮಲ್ಲಿ ಜಾಸ್ತಿ ಆಗುತ್ತೆ. ಹೌದು ಸರ್. ಬಿಕಾಸ್ ಆಫ್ ಅಂದ್ರೆ ಏನಕ್ಕೋಸ್ಕರ ಸರ್? ಬಿಕಾಸ್ ಒಂದು ಚಳಿ, ಮತ್ತೆ ಅನ್ಹೈಜಿನ್ ಅಂದ್ರೆ ನಾವು ಅದನ್ನ ನೀಟಾಗಿ ಟ್ರೀಟ್ ಮಾಡ್ಕೊಂಡಿಲ್ಲ ಅಂತ ಅಂದಾಗ, ಮತ್ತೆ ಅದನ್ನ ನೀಟಾಗಿ ಮೇಂಟೈನ್ ಮಾಡ್ಲಿಲ್ಲ ಅಂತ ಬರೋ ಚಾನ್ಸಸ್ ಇರುತ್ತೆ ಸರ್. ಒಂದು ಚಳಿಯಿಂದ 90% ಆಫ್ ದ ಕೇಸಸ್ ರಿಲ್ಯಾಪ್ಸ್ ಆಗೋ ಚಾನ್ಸಸ್ ಇರ್ತದೆ. ಆದಷ್ಟು ನಾವು ಟ್ರೀಟ್ ಮಾಡ್ಕೋಬೇಕು, ರಿಲ್ಯಾಪ್ಸ್ ಆಗೋದು ತಡಿಬೇಕು. ನಾವು ಮೆಡಿಸಿನ್ ಎಷ್ಟು, ಆಹಾರನೂ ಅಷ್ಟೇ ಇಂಪಾರ್ಟೆಂಟ್. ಹೌದು. ಇವಾಗ ಒಂದ್ಸಲ ನಾವು ಟ್ರೀಟ್ಮೆಂಟ್ ತಗೊಂಡ್ವಿ, ಎಲ್ಲ ಕ್ಯೂರ್ ಆಯ್ತು ಅನ್ಕೊಳ್ಳಿ, ಇವನ್ ಇನ್ ಫ್ಯೂಚರ್ ನಾವು ಆಹಾರದಲ್ಲಿ ಕಂಟ್ರೋಲ್ ಆಗೇ ಇರ್ಬೇಕಾ ಅಥವಾ ಯಾವ ತರ? ಸರ್, ಒಂದ್ಸರಿ ನೀವು ಮೆಡಿಸಿನ್ ಈ ಆಟೋಇಮ್ಯೂನ್ ಡಿಸಾರ್ಡರ್ಸ್ ಅಂದ್ರೆ ಇಸ್ ಲೈಕ್ ನಾಟ್ ಲೈಫ್ ಲಾಂಗ್ ಇರ್ತದೆ ಅಂತ ಹೇಳ್ತಾರೆ. ಎಷ್ಟೋ ಜನ ಒಂದ್ಸರಿ ನಮಗೆ ಈ ತರ ಪ್ರಾಬ್ಲಮ್ ಆದ್ರೆ ಲೈಫ್ ಟೈಮ್ ಇರ್ತದೆ ಅಂತ ಹೇಳ್ತಾರೆ. ಸೊ ಇದು ಆಗಲ್ಲ ಸರ್. ಒನ್ಸ್ ಕಂಪ್ಲೀಟ್ ಬೇರಿಂದ ತೆಗೆದಾಗ ಅಂದ್ರೆ ರೂಟ್ ಇಂದ ನಾವು ಟ್ರೀಟ್ ಮಾಡಿದ್ರೆ 99% ಆಫ್ ದ ಕೇಸಸ್ ರಿಲ್ಯಾಪ್ಸ್ ಆಗೋ ಚಾನ್ಸಸ್ ಇರೋದಿಲ್ಲ. ಸೊ ಅದಕ್ಕೆ ನಾವು ಪ್ರಾಪರ್ ಫುಡ್, ಪ್ರಾಪರ್ ಡಯಟ್, ಯಾವ ತರ ಫುಡ್ ತಿನ್ಬೇಕು, ಹೇಗಿರ್ಬೇಕು, ಅವು ಹೈಜಿನ್, ಎಷ್ಟು ಸ್ವಚ್ಛತೆಯಿಂದ ಇರಬೇಕು ಫುಡ್. ಅದು ಮತ್ತೆ ಸೀಸನ್ ಅಲ್ಲಿ ನಾವು ಏನ್ ಚೇಂಜಸ್, ಮಾಯಿಶ್ಚರೈಸಿಂಗ್ ಏಜೆಂಟ್ಸ್ ಆಗಿರ್ಬೋದು, ಆಯಿಲಿ ಅಪ್ಲಿಕೇಶನ್ಸ್ ಆಗಿರ್ಬೋದು. ಸೊ ಅದನ್ನ ನಾವು ರೆಗ್ಯುಲರ್ ಇಂಟರ್ವಲ್ಸ್ ಮಾಡ್ತಾ ಹೋದಾಗ ಏನಾಗುತ್ತೆ, ಒಂದು ನಮ್ಮ ಬಾಡಿಗೆ ನರಿಶ್ಮೆಂಟ್ ಅಂದ್ರೆ ಪೋಷಣೆ ಸಿಗ್ತಾ ಹೋದಾಗ ಈ ತರ ಡಿಸೀಸಸ್ ಬರ್ತಾ ಹೋಗ್ತದೆ. ಇನ್ನೊಂದು ಸೆಕೆಂಡ್ ಥಿಂಗು, ಪ್ರತಿ ವರ್ಷ ಇದು ಫಿಟ್
ಅಂದ್ರೆ ನಿಮಗೆ ಡಿಸೀಸ್ ಇರ್ಲಿ ಡಿಸೀಸ್ ಇಲ್ದಲೇ ಇರ್ಲಿ, ಹಾ. ಒಂದ್ಸಲ ನಮ್ಮ ಬಾಡಿ ಒಳಗಿಂದ ಕಂಪ್ಲೀಟ್ ಡಿಸೀಸ್ ಹೋಯ್ತು ಅಂದ ತಕ್ಷಣ ಹ್ಮ್. ಟ್ರೀಟ್ಮೆಂಟ್ ಅನ್ನೋದನ್ನ ಬಿಡಬಾರ್ದು. ಹ್ಮ್. ನಾವು ಪಂಚಕರ್ಮ ಫಾರ್ ಹೆಲ್ದಿ ಪರ್ಸನ್ಸ್ ಮಾಡ್ತೇವೆ. ಹೌದೌದು. ಋತು ಶೋಧನ ಅಂತ ಮಾಡ್ತೀವಿ. ಋತು ಶೋಧನ ಅಂದ್ರೆ ಇವಾಗ ಸೀಸನ್ ಹೊರಗಡೆ ವಿಂಟರ್ ಸೀಸನ್ ಇದ್ದಾಗ ಆ ಸೀಸನ್ ತಕ್ಕ ಹಾಗೆ ಪಂಚಕರ್ಮ ಟ್ರೀಟ್ಮೆಂಟ್ ಕೊಡ್ತೀವಿ. ಹ್ಮ್. ಅದನ್ನ ಪ್ರತಿ ವರ್ಷನೂ ತಗೊಳ್ತಾ ಹೋಗ್ಬೇಕು, ಸೂಟಬಲ್ ಪಂಚಕರ್ಮ. ಅವಾಗ ಏನಾಗುತ್ತೆ, ಬಾಡಿ ಹೆಲ್ದಿ ಆಗಿರುತ್ತೆ. ಬಾಡಿಯಲ್ಲಿರೋ ವರ್ಷ ಪೂರ್ತಿ ನಾವು ಇವಾಗ ಆಸ್ ಎ ಪರ್ಸನ್ ಆಗಿ ಹೇಳಿದಾಗ ಎಲ್ಲದನ್ನು ಕಂಟ್ರೋಲ್ ಮಾಡಿ ಅಂತ ಹೇಳಕ್ ಆಗೋದಿಲ್ಲ. ಸೊ ಹೌದು. ಆ ಕಂಟ್ರೋಲ್ನ ಫುಡ್ ತಗೊಂಡಿರ್ತೀವಿ, ನೋಯಿಂಗ್ಲಿ ನಾವು ಡೈಜೆಸ್ಟ್ ಮಾಡಿರ್ತೀವಿ. ಹಾ. ಸೊ ಆ ಟಾಕ್ಸಿಸಿಟಿನ ರಿಮೂವ್ ಮಾಡ್ಲಿಕ್ಕೆ ಪ್ರತಿ ವರ್ಷನೂ ನಾವು ಋತು ಶೋಧನ ಮಾಡಿಸ್ಕೊಂಡ್ರೆ ಏನಾಗುತ್ತೆ, ಈ ತರ ಡಿಸೀಸ್ ನ ಕಂಟ್ರೋಲ್ ಮಾಡಕ್ಕೆ ಸಾಧ್ಯ ಆಗುತ್ತೆ ಸರ್. ಸೊ ಇವಾಗ ಎಲ್ಲಾ ಕಡೆನೂ ನಾವು ಕೇಳ್ಪಡೋದೇನು ಅಂದ್ರೆ ಅಲೋಪೆಥಿಕ್ ಮೆಡಿಸಿನ್ಸ್ಗಿಂತ ಅಂದ್ರೆ ಇಂಗ್ಲಿಷ್ ಮೆಡಿಸಿನ್ಸ್ಗಿಂತ ನಮಗೆ ಆಯುರ್ವೇದದಲ್ಲಿ ಈ ಸೋರಿಯಾಸಿಸ್ಗೆ ನಮಗೆ ಬುಡ ಸಮೇತ ಅಂದ್ರೆ ರೂಟ್ಸ್ ಇಂದ ನಾವು ಕ್ಲಿಯರ್ ಮಾಡ್ಬೋದು ಅಂತ. ಸೊ ಸರ್ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್, ಅದೇ ಡಿಸೀಸ್ ನ ಟ್ರೀಟ್ ಮಾಡ್ತಿದ್ದೀರಾ ಅಂದ್ರೆ ಅದು ರೂಟ್, ಹಾ. ಅದು ಬೇರ್ನ ನಾವು ಇವಾಗ ಒಂದು ಗಿಡ ನಾವು ಬೇರಿಂದ ತೆಗಿಲಿಲ್ಲ ಅಂದಾಗ ಏನಾಗುತ್ತೆ, ಮತ್ತೆ ಬೆಳೆಯೋ ಚಾನ್ಸಸ್ ಇದ್ದೇ ಇರುತ್ತೆ. ಸೊ ಹಾ. ಹಾಗಾಗಿ ಆಯುರ್ವೇದ ಚೂಸ್ ಮಾಡೋದು ಒಳ್ಳೇದು ಸರ್. ಇವಾಗ ಗೊತ್ತಿಲ್ಲದೆ ಇರೋರಿಗೆ ಹೇಳ್ಬೇಕಂತ ಹೇಳಿದ್ರೆ, ಇವಾಗ ನೀವು ಹೇಳಿದ್ರಿ ಪಂಚಕರ್ಮ ಇದೆಲ್ಲ ಅಂತೇಳಿ, ಈ ನಾವೇನೇ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಕ್ ಮುಂಚೆ ಈ ಪಂಚಕರ್ಮ ನಿಮ್ದು ಥೆರಪೀಸ್ ಅಂದ್ರೆ ಇಟ್ ಈಸ್ ನಾಟ್ ಎ ಟ್ರೀಟ್ಮೆಂಟ್, ನೀವು ಅದಕ್ಕೆ ಒಂದು ರೆಡಿ ಮಾಡ್ಕೊಳ್ಳೋ ಅಂತ ಒಂದು ಕ್ರಿಯೆ, ಅದು ಏನಕ್ಕೆ ಮಾಡ್ಕೋತೀವಿ ಅಂತ ಹೇಳ್ಬೋದಾ? ಅಂದ್ರೆ ಸರ್, ಇವಾಗ ಪಂಚಕರ್ಮ ಇಸ್ ಲೈಕ್ ನಾವು ಬರೀ ನಮ್ಗೆ ಒಂದ್ ತಿಳ್ತಾರೆ, ನಾವು ಆಯುರ್ವೇದ ಹೋದ ತಕ್ಷಣ ಈ ತರ ಕಷಾಯ, ಈ ತರ ತುಪ್ಪ, ಬರೀ ಪಂಚಕರ್ಮ ಅಂದ್ರೆ ಮಸಾಜ್ ಅಂತ ತಿಳ್ಕೊಂಡಿದ್ದಾರೆ. ಇಲ್ಲ ಸರ್, ಹ್ಮ್. ಪಂಚಕರ್ಮ ಅಂದ್ರೆ ಮಸಾಜ್ ಅಷ್ಟೇ ಅಲ್ಲ, ಬೇರೆ ಬೇರೆ ಥೆರಪೀಸ್ಗಳು ಇದಾವೆ. ಹಾ. ಸೊ ಬಸ್ ವಮನ ಆಗಿರ್ಬೋದು, ವಿರೇಚನ ಆಗಿರ್ಬೋದು. ಅಂದ್ರೆ ವಮನ ಅಂದ್ರೆ ನಾವು ವಾಮಿಟಿಂಗ್ ಮೆಡಿಸಿನ್ ಕೊಟ್ಟು ಬಾಡಿ ಒಳಗಿರೋ ಟಾಕ್ಸಿಸಿಟಿ ಟು ದ ಮೌತ್ ವಿ ಆರ್ ಟಾಕ್ಸಿನ್ಸ್ ಎಲ್ಲ ಈಚೆ ಬರುತ್ತೆ, ಹೊರಗಡೆ ಬರುತ್ತೆ. ಹಾ. ಸೊ ವಿರೇಚನ ಅಂದ್ರೆ ಲೂಸ್ ಮೋಷನ್ ಥೆರಪಿ ಅಂತ ಹೇಳ್ತೀವಿ ಅದು. ಹಾ. ಸೊ ಬಸ್ತಿ ಅಂದ್ರೆ ಎನಿಮಾ ಥೆರಪಿ ಕೊಡ್ತೇವೆ. ಇಸ್ ನಾಟ್ ಲೈಕ್ ಅಲೋಪತಿ ಎನಿಮಾ. ಹಾ. ಅಲೋಪತಿಯಲ್ಲಿ ಎನಿಮಾ ಜಸ್ಟ್ ಕಾನ್ಸ್ಟಿಪೇಷನ್ ಆದಾಗ ರಿಮೂವ್ ಮಾಡ್ತಾರೆ, ಅಲ್ಲ. ಹ್ಮ್. ಇದು ಬೇರೆ ಮೆಡಿಸಿನ್ಸ್ ಎಲ್ಲ ಪ್ರಿಪೇರ್ ಮಾಡಿ ಒಂಥರ ಕಷಾಯ ಪ್ರಿಪೇರ್ ಮಾಡಿ ಕೊಡ್ತೇವೆ. ಅದು ಹಾ. ಎನಿಮಾ ಆಗಿರ್ಬೋದು. ನಸ್ಯ ಅಂದ್ರೆ ಮೆಡಿಕೇಟೆಡ್ ಆಯಿಲ್ ನಾಸ್ಟ್ರಿಲ್ಸ್ ಅಲ್ಲಿ ಇನ್ಸ್ಟಾಲ್ ಮಾಡ್ತೇವೆ. ರಕ್ತ ಮೋಕ್ಷಣ ಆಗಿರ್ಬೋದು. ರಕ್ತ ಮೋಕ್ಷಣ ಬ್ಲಡ್ ಲೈಟಿಂಗ್ ಥೆರಪಿ ಅಂತ ಹೇಳ್ತೇವೆ. ಹಾ. ಸೊ ಇದನ್ನ ಪ್ರತಿ ಸೀಸನ್ ಅಲ್ಲೂ ನೀವು ಮಾಡಿಸ್ತಾ ರೆಸ್ಪೆಕ್ಟೆಡ್ ಸೀಸನ್ಸ್ ಅಂದ್ರೆ ಯಾವ ಸೀಸನ್ಗೆ ತಕ್ಕಂಗೆ ಶೋಧನ ಮಾಡಿಸ್ಕೊಂಡಾಗ ಏನಾಗುತ್ತೆ, ಹಾ. ಸೊ ನಿಮ್ಮ ಆರೋಗ್ಯ ಅನ್ನೋದು ಚೆನ್ನಾಗಿರ್ತದೆ ಅನ್ನೋದು. ಮತ್ತೆ ಇದಾದ್ಮೇಲೆ ಮತ್ತೆ ಈ ಸೋರಿಯಾಸಿಸ್ಗಾಗ್ಲಿ ಯಾವುದೇ ತರಹದ ಡಿಸೀಸಿಗಾಗ್ಲಿ ನಿಮಗೆ ಹೆಲ್ಪ್ ಆಗುತ್ತೆ. ಬರೀ Help ಸೋರಿಯಾಸಿಸ್ ಅಂತಾನೆ ಅಲ್ಲ, ಯಾವುದೇ ತರದ ಡಿಸೀಸಿಗಾದ್ರೂ ಸಹ ಹಾ. ನಿಮಗೆ ಪಂಚಕರ್ಮ ಹೆಲ್ತಿ ಪರ್ಸನ್ ಕೂಡ ಮಾಡಿಸ್ಕೋಬಹುದು. ಬರೀ ಡಿಸೀಸ್ ಇರೋರ್ಗೆ, ಬರೀ ಈ ತರ ಪ್ರಾಬ್ಲಮ್ ಇರೋರ್ಗೆ ಪಂಚಕರ್ಮ ಮಾಡಿಸ್ಕೋಬೇಕು ಅಂತ ಇಲ್ಲ. ನೀವು ಹೆಲ್ತಿ ಫಿಟ್ ಅಂಡ್ ಫೈನ್, ಯಾವುದೇ ಮುಂದೆ ಪ್ರಾಬ್ಲಮ್, ಇವಾಗ ಯಂಗ್ ಏಜ್ ಅಲ್ಲಿ ನಮಗೆ ಯಾವುದೇ ತರ ಡಿಸೀಸ್ ಬಂದು ಟಾಲರೆನ್ಸ್ ಕೆಪಾಸಿಟಿ ಆಗಿರುತ್ತೆ. ಹೌದು. ಸೊ ಅದೇ ನಿಮಗೆ ಒನ್ಸ್ 40, 45, 50 ಆದಾಗ ಹಾ. ಸೊ ಸ್ಟ್ರೆಂತ್, ಎನರ್ಜಿ ಆಗಿರ್ಬೋದು, ವರ್ಕಿಂಗ್ ಕೆಪಾಸಿಟಿ ಆಗಿರ್ಬೋದು, ಟಾಲರೆನ್ಸ್ ಕೆಪಾಸಿಟಿ ಆಗಿರ್ಬೋದು, ಇದೆಲ್ಲದೂ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಇದನ್ನ ರಿಸ್ಟೋರ್ ಮಾಡ್ಲಿಕ್ಕೆ ಪಂಚಕರ್ಮ ಇಸ್ ವೆರಿ ಹೆಲ್ಪ್ಫುಲ್. ಒಂದು ಗಿಡ ಒಣಗಿರ್ತದೆ, ಹಾ. ಸೊ ಒಣಗಿರ್ತದೆ, ಅದಕ್ಕೆ ಹೇಗೆ ನೀವು ಆಹಾರ, ನೀರು, ಅದಕ್ಕೆ ಗೊಬ್ಬರ ಹಾಕಿ ಅದು ಮತ್ತೆ ಚಿಗುರು ಹೊಡೆಯಂಗ್ ಮಾಡ್ತಿರಲ್ಲ, ಹಾ. ಸೊ ಹಾಗೆ ನಮ್ಮ ಬಾಡಿ ಒಳಗಿರೋ ಎಲ್ಲಾ ಟಾಕ್ಸಿಸಿಟಿನ ತೆಗೆದು ಹಾ. ಪಂಚಕರ್ಮ ಅನ್ನೋದು ಹೊಸ ಸೆಲ್ಸ್, ಹೊಸ ಜೀವಕೋಶಗಳನ್ನ cells, ಹಾ. ಉತ್ಪತ್ತಿ ಮಾಡ್ಲಿಕ್ಕೆ, ಹಾ. ಪ್ರೊಡ್ಯೂಸ್ ಮಾಡಕ್ಕೆ, ಗ್ಲೋ ನಿಮ್ಮ ಬಾಡಿಯಲ್ಲಿ ಅಷ್ಟು ಸ್ಟ್ರೆಂತ್ ಬರ್ಲಿಕ್ಕೆ, ಹಾ. ಹಾಗೆ ಅದು ಪೋಷಣೆ ಮಾಡ್ತಾ ಹೋಗ್ತದೆ. ಸೊ ಹಾ. ಹಾಗಾಗಿ ಪಂಚಕರ್ಮನ ಆಯುರ್ವೇದ ಫಾಲೋ ಮಾಡಿ ಪಂಚಕರ್ಮ ತಗೊಳ್ಳಿ. ಸೊ ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣೆ, ಆತುರಸ್ಯ ವಿಕಾರ ಪ್ರಶಮನ. ಅಂದ್ರೆ ಸ್ವಾಸ್ಥ್ಯಸ್ಯ ಸ್ವಾಸ್ಥ್ಯ, ನೀವು ಚೆನ್ನಾಗಿದ್ದಾಗ ಚೆನ್ನಾಗಿರಿ, ಸ್ವಾಸ್ಥ್ಯಸ್ಯ ಸ್ವಾಸ್ಥ್ಯ ರಕ್ಷಣೆ, ಆರೋಗ್ಯನ ಕಾಪಾಡ್ಕೊಳ್ಳಿ. ಆತುರಸ್ಯ ವಿಕಾರ ಪ್ರಶಮನ ಅಂದ್ರೆ ನೀವು ರೋಗ ಈಡಾಗಕ್ಕಿಂತ ಮುಂಚೆ ಸ್ವಲ್ಪ ಇದ್ದಾಗನೆ ಟ್ರೀಟ್ ಮಾಡ್ಕೊಳ್ಳಿ ಅನ್ನೋದು ಇದ್ರದ್ದು ಸಾರಾಂಶ ಸರ್. ಓಕೆ. ಇವಾಗ ನೀವು ಫುಡ್ ಅಲ್ಲಿ ಹೇಳಿದ್ರಿ, ಡಯಟ್ ಅಲ್ಲಿ ಅಂದ್ರೆ ಬದನೆಕಾಯಿ, ಆಲೂಗೆಡ್ಡೆ, ಆಮೇಲೆ ಮೊಸರು, ವೆಜ್ ಅಲ್ಲಿ. ನಾನ್ ವೆಜ್ ಅಲ್ಲಿ ಅಂದ್ರೆ ಫಿಶ್ ಅಂತ ಹೇಳಿದ್ರಿ. ಇನ್ನು ಬೇರೆ ಆಹಾರ ಪದಾರ್ಥಗಳು ಆ ತರದ್ ಏನಾದ್ರು ಇದೆಯಾ? ಅಂದ್ರೆ ಸರ್ ಸೆನ್ಸಿಟಿವ್ ಸ್ಕಿನ್ಗೆ ಸೆನ್ಸಿಟಿವ್ ತರ. ಸೊ ಎಕ್ಸಾಂಪಲ್ ಫಿಶ್ ಆಗಿರ್ಬೋದು, ನಾನ್ ವೆಜ್ ಎಲ್ಲಾ ಟೈಪ್ಸ್ ಆಫ್ ಫಿಶಸ್. ಇವಾಗ ಪೌಲ್ಟ್ರಿ ಎಲ್ಲ ಹಾಕಿ ಚಿಕನ್, ನೀವು ಮನೇಲಿ ಸಾಕಿರೋ ಚಿಕನ್ ನಿಮಗೆ ಗೊತ್ತಿರುತ್ತೆ ಅದೇನ್ ಫುಡ್ ನೀವು ಫೀಡ್ ಮಾಡಿರ್ತೀರಾ, ಹೇಗ್ ಫೀಡ್ ಮಾಡಿರ್ತೀರಾ. ನೀವೇ ಬೆಳೆಸಿರೋ ಮನೆಯಲ್ಲಿ ಕುರಿ ಆಗಿರ್ಬೋದು, ಮೇಕೆ ಆಗಿರ್ಬೋದು, ಆ ಚಿಕನ್ ತಿನ್ನಿ. ಅವಾಯ್ಡ್ ದ ಫಾರ್ಮ್, ಅಂದ್ರೆ ನೀವು ಫಾರ್ಮ್ ಅಲ್ಲಿ ಪೌಲ್ಟ್ರಿಯಲ್ಲಿ ಬೆಳೆಸಿರೋ ಚಿಕನ್ ಅವಾಯ್ಡ್ ಮಾಡಿದ್ರೆ ಒಳ್ಳೇದು. ತರಕಾರಿಗಳಲ್ಲಿ
ಬದನೆಕಾಯಿ ಆಗಿರ್ಬೋದು, ಆಲೂಗಡ್ಡೆ ಆಗಿರ್ಬೋದು, ಮತ್ತೆ ಆಮೇಲೆ ಮೊಸರು ಆಗಿರ್ಬೋದು, ಹಾ. ಮತ್ತೆ ಆಮೇಲೆ ಹೂಕೋಸು, ಎಲೆಕೋಸು, ಹಾ. ಗೆಡ್ಡೆಕೋಸು, ಹಾ. ಇದ್ರಲ್ಲಿ ಏನಾಗುತ್ತೆ ಹೈ ಹಿಸ್ಟಮೈನ್ ಕಂಟೆಂಟ್ ಇರ್ತವೆ. ಓಕೆ. ಸೊ ಆದಷ್ಟು ಅವುಗಳನ್ನ ಅವಾಯ್ಡ್ ಮಾಡೋದು. ಮತ್ತೆ ಬಾಳೆಹಣ್ಣು, ಹಾ, ಬಾಳೆಹಣ್ಣು. ಬಾಳೆಹಣ್ಣು ಮತ್ತೆ ಸಿಟ್ರಸ್ ಫ್ರೂಟ್ಸ್ ಅಂತ ಹೇಳಿ. ಈಗ ಸೋರಿಯಾಸಿಸ್ ಕಂಡೀಷನಿಂಗ್ ನಾನು ಎಕ್ಸ್ಪರ್ಟ್. ಹಾ. ಎಲ್ಲಾ ಕಂಡೀಷನ್ಗೂ ಇವನ್ನೆಲ್ಲ ತಿನ್ಬಾರ್ದು ಅಂತಲ್ಲ. ಸೋರಿಯಾಸಿಸ್ ಕಂಡೀಷನ್ ಸಿಟ್ರಸ್ ಫ್ರೂಟ್ಸ್ ಏನಾಗ್ತದೆ, ನಮ್ಗೆ ಇಚ್ಚಿಂಗ್ ಪ್ರೊಡ್ಯೂಸ್ ಮಾಡ್ತದೆ. ಓಕೆ. ಸಿಟ್ರಿಕ್ ಆಸಿಡ್ ಅಲ್ಲ, ಹೌದು. ಸೊ ಅದು ನಮ್ಗೆ ಇರಿಟೇಷನ್ ಮಾಡುತ್ತೆ ಸ್ಕಿನ್. ಸೊ ಅದಾಗಿರ್ಬೋದು, ಅವನ್ನ ಅವಾಯ್ಡ್ ಮಾಡಿದ್ರೆ ಒಳ್ಳೇದು. ಸಿಟ್ರಸ್ ಫ್ರೂಟ್ಸ್ ಹೌದು, ತಿನ್ಬಾರ್ದು ಸರ್. ಹಾ, ಹಾ. ನಿಮಗೆ ಬೆಸ್ಟ್ ನಿಮಗೆ ತಿನ್ಬೇಕು ಹಣ್ಣು ಈ ಕಂಡೀಷನ್ಸ್ ಅಲ್ಲಿ ಪಪ್ಪಾಯ ಮತ್ತೆ ದಾಳಿಂಬೆ ಹಣ್ಣು ಒಳ್ಳೇದು. ದಾಳಿಂಬೆ ಒಳ್ಳೇದು. ಹಾ. ಇವಾಗ ಇದು ತಿನ್ಬಾರ್ದು ಅಂತ ಯಾವ್ಯಾವ ಫ್ರೂಟ್ಸ್ ತಿನ್ಬಾರ್ದು ಅಂತ ಹೇಳಿದ್ರೆ, ಸಾರಿ, ತರಕಾರಿ. ಯಾವ್ಯಾವ ವೆಜಿಟೇಬಲ್ಸ್, ಹೌದು. ಇದೇ ರೀತಿ ಫ್ರೂಟ್ಸು ಹೇಳಿದ್ರಿ ನೀವು. ಇವಾಗ ಯಾವ್ದು ತಿಂದ್ರೆ ಒಳ್ಳೇದು ಅಂತ ಹೇಳಿ, ಅಂದ್ರೆ ಸ್ಕಿನ್ ಕಂಡೀಷನ್ಸ್, ಈ ಸೋರಿಯಾಸಿಸ್ ಅಲ್ಲಿ ಹೆಲ್ಪ್ ಆಗೋಂತ ವೆಜಿಟೇಬಲ್ಸ್ ಅಂಡ್ ಫ್ರೂಟ್ಸ್ ಹೇಳ್ಬೋದಾ? ಸರ್, ಇವಾಗ ಕ್ಯಾರೆಟ್ ಆಗಿರ್ಬೋದು, ಬೀನ್ಸ್ ಆಗಿರ್ಬೋದು, ಹಾ. ಮತ್ತೆ ಪಾಲಕ್, ಹಾ. ಮತ್ತೆ ಮೆಂತೆ, ಹಾ. ಸಬ್ಸಿಗೆ, ಹಾ. ಮತ್ತೆ ದಂಟಿನ ಸೊಪ್ಪು, ಮತ್ತೆ ಆಮೇಲೆ ನೀವು ಹಾಗಲಕಾಯಿ, ಹೀರೆಕಾಯಿ, ಪಡವಲಕಾಯಿ, ಹಾ. ಮತ್ತೆ ಈ ತರದ್ದು ಈ ತರ ಬಳ್ಳಿಯಲ್ಲಿ ಬೆಳೆಯುತ್ತೆ ಹಾ. ಅಂತ ಕುಂಬಳಕಾಯಿ, ಬೂದು ಕುಂಬಳಕಾಯಿ, ನಾಟ್ ಚೀನಿ ಕುಂಬಳಕಾಯಿ ಅಲ್ಲ, ಬೂದು ಕುಂಬಳಕಾಯಿ ಒಳ್ಳೇದು. ಸೊ ಇವನ್ನ ನೀವು ಯೂಸ್ ಮಾಡಿದಾಗ ಏನತ್ತೆ, ಆ ಬಾಡಿ ಒಳಗೆ ತಾನಾಗಿ ರೋಗ ನಿರೋಧಕ ಶಕ್ತಿ ಅಂದ್ರೆ ಏನು ಈ ಆಟೋ ಇಮ್ಯುನಿಟಿ ಡೆವಲಪ್ ಆಗೋದನ್ನ ಈ ಆಹಾರ ಪದಾರ್ಥಗಳು ತಡೆಗಟ್ಟುತ್ತವೆ. ಸೊ ಈ ಆಹಾರ ಪದಾರ್ಥಗಳಲ್ಲಿ ನಾವು ಗೊತ್ತಾ, ಈ ಆಹಾರ ಪದಾರ್ಥ ತಿನ್ಬೇಕು ಅಂತ ಗೊತ್ತಾ, ನೀವು ಡಿಫ್ರೆಂಟ್ ವೆರೈಟೀಸ್ ಆಫ್ ಫುಡ್, ಆದಷ್ಟು ಎಣ್ಣೆ ಅವಾಯ್ಡ್ ಮಾಡಿ. ಎಣ್ಣೆ ಯೂಸ್ ಮಾಡಂಗಿದ್ರೆ ಕೊಕೊನಟ್ ಆಯಿಲ್, ಅಂದ್ರೆ ತೆಂಗಿನ ಎಣ್ಣೆ ಯೂಸ್ ಮಾಡೋದು ಒಳ್ಳೇದು. ಇಂಟೇಕ್ ತಿನ್ಲಿಕ್ಕೆ ಎಷ್ಟೋ ಜನ ಕೊಕೊನಟ್ ಆಯಿಲ್ ತಿನ್ನಕ್ ಆಗಲ್ಲ ಅಂತ ಹೇಳ್ತಾರೆ. ಸೊ ಎಲ್ಲದಕ್ಕಿಂತ ಶ್ರೇಷ್ಠ ಕೊಕೊನಟ್ ಆಯಿಲ್, ಇಲ್ಲ ಅಂದ್ರೆ ಎಳ್ಳೆಣ್ಣೆ ಒಳ್ಳೇದು. ಒಂದು ಎಳ್ಳೆಣ್ಣೆ ಇಲ್ಲ ಕೊಬ್ಬರಿ ಎಣ್ಣೆ, ಬಿಕಾಸ್ ವೆರಿ ಲೆಸ್ ಫ್ಯಾಟ್ ಒಂದು. ಸೊ ಹೈಲಿ ಅಕ್ಸೆಪ್ಟಬಲ್ ಬೈ ಸ್ಕಿನ್, ಆಲ್ ಟೈಪ್ಸ್ ಆಫ್ ಸ್ಕಿನ್, ಮತ್ತೆ ನಮ್ಮ GI ಸಿಸ್ಟಮ್ಗೆ ಒಳ್ಳೇದಾಗ್ತದೆ ಕೊಕೊನಟ್ ಆಯಿಲ್ ಆಗ್ಲಿ ಎಳ್ಳೆಣ್ಣೆ ಆಗ್ಲಿ. ಬಟ್ ಅದನ್ನ ನಾವು ಯೂಸ್ ಮಾಡ್ಲಿಕ್ಕೆ ಬಹಳ ಸ್ಮೆಲ್ ಇರೋದ್ರಿಂದ ಹೆಸಿಟೇಟ್ ಮಾಡ್ತೀವಿ. ಹೆಸಿಟೇಟ್ ಮಾಡಬೇಡಿ. ಸೊ ಆದಷ್ಟು ಇದನ್ನ ತಗೊಂಡ್ರೆ ಒಳ್ಳೇದು ಅಂತ. ಹೌದು ಸರ್. ಆಮೇಲೆ ಜಂಕ್ ಫುಡ್ಸ್ ಬಗ್ಗೆ ಏನ್ ಹೇಳ್ತೀರಾ? ಫಾಸ್ಟ್ ಫುಡ್ಸ್, ಜಂಕ್ ಫುಡ್ ಅಂಡ್ ಕಲರ್ ಆಡಿಟಿವ್ ಏಜೆಂಟ್ಸ್ ಆಡ್ ಮಾಡಿರೋದ್ರಿಂದ ಏನಾಗ್ತದೆ, ನಮ್ಮ ಬಾಡಿ ಒಳಗೆ ಅದು ಆಕ್ಟ್ಸ್ ಆಸ್ ಎ ಕಾರ್ಸಿನೋಜೆನಿಕ್. ಇನ್ಫ್ಲಮೇಷನ್ ನ ಕ್ರಿಯೇಟ್ ಮಾಡ್ತಾನೆ ಹೋಗ್ತದೆ. ಸೊ ಇನ್ಫ್ಲಮೇಷನ್ ಕ್ರಿಯೇಟ್ ಮಾಡಿದಾಗ ನಿಮಗೆ ಪ್ರಾಬ್ಲಮ್. ಅದು ನಾವ್ ಎಷ್ಟೇ ಮೆಡಿಸಿನ್ ತಗೊಂಡ್ರು ಮತ್ತೆ ಅದು ಉತ್ಪತ್ತಿ ಆಗೋ ಚಾನ್ಸಸ್ ಇದ್ದೇ ಇರುತ್ತೆ. ಸೊ ಆದಷ್ಟು ಜಂಕ್ ಫುಡ್ಸ್ ನ ಅವಾಯ್ಡ್ ಮಾಡೋದು ಒಳ್ಳೇದು. ನೀವು ಸಿಟ್ರಸ್ ಫ್ರೂಟ್ಸ್ ಅಂದ್ರೆ ಆರೆಂಜು, ಲೆಮನ್ ಎಲ್ಲ ಜಾಸ್ತಿ, ಲೆಮನ್ ಉಪಯೋಗಿಸ್ಬೋದಾ? ಸರ್, ಎಷ್ಟು ಬೇಕೋ ಅಷ್ಟು, ಪ್ರಮಾಣಕ್ಕಿಂತ ಜಾಸ್ತಿ. ಫಾರ್ ಎಕ್ಸಾಂಪಲ್, ನಾವು ತಿಂತ ಕೂರ್ತಾ ಇದ್ದಾಗ 4-5 ಹಣ್ಣು ತಿಂತಾನೆ ಹೋಗ್ತೀವಿ. ಇದು ಆರೆಂಜ್ ಕೂಡ ಮೋಸಂಬಿ ಆಗ್ಲಿ, ಎಲ್ಲದು ಲಿಮಿಟೇಷನ್ ಇರ್ಬೇಕು. ಯಾವುದೇ ಒಂದು ಗಾದೆ ಇದೆ, ಅಮೃತನು ಅತಿ ಆದ್ರೆ ವಿಷ ಅಂತ ಹೇಳ್ತಾರೆ. ಸೊ ಅದು ಆದಷ್ಟು ಎಷ್ಟೇ ತಿನ್ಬಾರ್ದು ಅಂದ ತಕ್ಷಣ ಕಂಪ್ಲೀಟ್ಲಿ ಬಿಡಿ ಅಂತಲ್ಲ. ಇವಾಗ ಒಂದು ಹಣ್ಣಲ್ಲಿ 5-6 ಒಳ್ಳೆ. ಸೊ ದಟ್ ಈಸ್ ವಿಚ್ ಈಸ್ ಗುಡ್ ಫಾರ್ ಹೆಲ್ತ್. ಒಂದು ನಿಂಬೆ ಹಣ್ಣು ನೀವೇನು ಅದನ್ನೇ ತಿಂತ ಕೂರಲ್ಲ, ಎಷ್ಟು ಬೇಕೋ ಅಷ್ಟೇನೆ ಯೂಸ್ ಮಾಡೋದು. ಹಾಗಾಗಿ ಯೂಸ್ ಮಾಡ್ಬೋದು, ವಿಚ್ ಈಸ್ ಶುಡ್ ಬಿ ಲಿಮಿಟೆಡ್ ಆಗಿ ತಿನ್ಬೋದು. ಅದಕ್ಕಿಂತ ನೀವು ಅನ್ಕೋಬಹುದು ವಿಟಮಿನ್ ಸಿ ಸಿಗುತ್ತೆ ಸಿಟ್ರಸ್ ಅಲ್ಲಿ. ಸೊ ಅದು ವಿಚ್ ಇಸ್ ಗುಡ್ ಫಾರ್ ಸ್ಕಿನ್ ಅಂತ ಹೇಳ್ಬೋದು. ಅದಕ್ಕಿಂತ ಅದರ ಸಪ್ಲಿಮೆಂಟ್ಸ್ ಇವಾಗ ನುಗ್ಗೆ ಸೊಪ್ಪಲ್ಲಿದೆ, ಸೊಪ್ಪು ತಿನ್ನಿ, ವಿಚ್ ಇಸ್ ಗುಡ್ ಆಂಟಿ ಆಕ್ಸಿಡೆಂಟ್, ನಮ್ಮ ಸ್ಕಿನ್ ಹೆಲ್ಪ್ ಮಾಡ್ತಾ ಹೋಗ್ತದೆ. ಬೆಟರ್ ದಾನ್ ನಿಮಗೆ ಸಿಟ್ರಸ್ ಫ್ರೂಟ್ಸ್. ಸೊ ಆಯುರ್ವೇದ ಏನ್ ಹೇಳುತ್ತಂದ್ರೆ, ನಿಮ್ಮ ಸುತ್ತಮುತ್ತಲ ಪ್ರದೇಶದಲ್ಲಿ ಯಾವ ಹಣ್ಣು ತರಕಾರಿಗಳು ಬೆಳೀತವೆ ಅದನ್ನ ತಿನ್ಬೇಕು ನೀವು. ಎಕ್ಸಾಂಪಲ್, ನಮ್ಮೂರಲ್ಲಿ ಕುಂಬಳಕಾಯಿ ಬೆಳೆಯುತ್ತೆ, ತಿನ್ಬೋದು. ತರಕಾರಿಗಳು ಕ್ಯಾರೆಟ್, ಬೀನ್ಸ್, ಬೀಟ್ರೂಟ್ ಅವೆಲ್ಲ ಬೆಳೀತಾವ, ತಿನ್ನಿ. ಸೊ ಇವಾಗ ಆಪಲ್ ಕಾಶ್ಮೀರಲ್ಲಿ ಬೆಳೆಯುತ್ತೆ. ಯಾಕೆ? ಅಲ್ಲಿ ಜನಗಳಿಗೆ ಕ್ಯಾರೆಟ್ ಬೀಟ್ರೂಟ್ ಬೆಳೆಯಕ್ ಆಗೋದಿಲ್ಲ, ಅದಕ್ಕೆ ಆಪಲ್ ಅಂತ ಒಂದ್ ಗಿಡ ಕೊಟ್ಟಿದ್ದಾರೆ. ಸೊ ಅವ್ರು ತಿನ್ಲಿ ಅಂತ. ಅದನ್ನ ನಾವ್ ಇಲ್ಲಿ ಬಂದ್ ತಿಂದ್ರೆ ಏನಾಗುತ್ತೆ, ಅಲ್ಲಿ ಸಿಗಬೇಕಾಗಿರೋ ನ್ಯೂಟ್ರಿಷನ್ಸ್ ಅವ್ರಿಗೆ ಬೇಕಾಗಿರೋದು, ನಮಗ್ ಬೇಕಾಗಿರೋ ನ್ಯೂಟ್ರಿಷನ್ಸ್ ಡಿಫ್ರೆನ್ಸ್ ಇರುತ್ತೆ. ಸೊ ಹಾಗಾಗಿ ಪ್ಲೇಸ್ ಟು ಪ್ಲೇಸ್ ಚೇಂಜ್ ಆಗುತ್ತೆ. ದೇಶ ಸಾತ್ಮ್ಯ ಅಂತ ಹೇಳ್ತೀವಿ. ಅಂದ್ರೆ ದೇಶ ಪ್ರತಿಯೊಂದು ಸ್ಟೇಟ್, ಪ್ರತಿಯೊಂದು ತಾಲೂಕಲ್ಲಿರೋ ನಿಮ್ಮ ಸುತ್ತಮುತ್ತಲ ಪ್ರದೇಶದಲ್ಲಿ ಬೆಳೆಯುವಂತ ಆಹಾರ ಪದಾರ್ಥಗಳನ್ನ ನಾವು ಅಳವಡಿಸ್ಕೋಬೇಕು ಅನ್ನೋದು ನಮ್ದೇನ್ ಪದ್ಧತಿ ಇದೆ
ಅದನ್ನೇ ಫಾಲೋ ಫಾಲೋ ಮಾಡ್ಬೇಕು. ಇವಾಗ ಕೆಲವೊಬ್ರು ಕೇಳ್ಬೋದು ಅಂದ್ರೆ ಯಾವ ಜ್ಯೂಸ್, ಇವಾಗ ಜ್ಯೂಸ್ ಎಲ್ಲ ತಗೋತಾರೆ ಕೆಲವರು, ಫ್ರೂಟ್ ಜ್ಯೂಸ್ ಅಥವಾ ಯಾವುದೇ ಒಂದು ಇದ್ರದ್ದು ವೆಜಿಟೇಬಲ್ ಜ್ಯೂಸ್ ಇರ್ಬೋದು, ಫಾರ್ ಎಕ್ಸಾಂಪಲ್ ಆಮ್ಲಾ ಜ್ಯೂಸ್, ಈ ತರ ಈ ಸೋರಿಯಾಸಿಸ್ ಅಲ್ಲಿ ಹೆಲ್ಪ್ ಆಗುವಂತ ಯಾವ್ದಾರ ಜ್ಯೂಸ್ ಹೇಳ್ಬೋದಾ? ಸರ್, ಯಾವುದೇ ತರದ್ದು ಜ್ಯೂಸ್ ನ ಕುಡಿಬಾರ್ದು. ಹಾ. ಸೊ ಶಾಸ್ತ್ರ ಹೇಳುತ್ತೆ, ನಮಗೆ ಹಣ್ಣು ಕೊಟ್ಟಿರೋದು ತಿನ್ಲಿಕ್ಕೆ, ಕುಡಿಲಿಕ್ಕಲ್ಲ. ಹಾಲು ಕೊಟ್ಟಿರೋದು ಕುಡಿಲಿಕ್ಕೆ. ಸೊ ಹಣ್ಣನ್ನ ಯಾವ ಫಾರ್ಮ್ ಅಲ್ಲಿ ಇರುತ್ತೆ ಅದೇ ಫಾರ್ಮ್ ಅಲ್ಲಿ ತಿನ್ಬೇಕು. ಇವಾಗ ಪ್ರೆಸೆಂಟ್ಲಿ ಪಾಲಕ್ ಜ್ಯೂಸ್ ಆಗಿರ್ಬೋದು, ಎಷ್ಟೆಷ್ಟೋ ಜ್ಯೂಸ್ಗಳು, ಮೆಂತೆ ಜ್ಯೂಸ್ ಆಗಿರ್ಬೋದು, ಮತ್ತೆ ಆಮೇಲೆ ಆಪಲ್ ಜ್ಯೂಸಸ್ ಆಗಿರ್ಬೋದು, ಕ್ಯಾರೆಟ್ ಜ್ಯೂಸ್ ಆಗಿದೆ, ಬೀಟ್ರೂಟ್ ಜ್ಯೂಸ್ ಬಂದಿದೆ. ಇದು ಯಾವುದೂ ಇಲ್ಲ ಸರ್. ಯಾಕಂತಂದ್ರೆ ನೀವು ಒಂದು ತಿಂಗಿಂದ ಇನ್ನೊಂದು ತಿಂಗಿಗೆ ಕನ್ವರ್ಟ್ ಮಾಡಿದಾಗ ಅದ್ರೊಳಗಿರೋ ಎಸೆನ್ಸ್ ಅಂಡ್ ಫೈಬರ್ಸ್, ನ್ಯೂಟ್ರಿಷನ್ ಎಫೆಕ್ಟ್ ನೀವು ಸೀವ್ ಮಾಡಿದಾಗೆಲ್ಲ ಹೊರಗೆ ಹೋಗ್ತದೆ. ಸೊ ಯು ಆರ್ ಜಸ್ಟ್ ಡ್ರಿಂಕಿಂಗ್ ಅಂಡ್ ಜಸ್ಟ್ ಎಸೆನ್ಸ್ ಅಷ್ಟೇ, ದೇರ್ ಇಸ್ ನೋ ನ್ಯೂಟ್ರಿಷನ್. ಸೊ ಹಾಗಾಗಿ ಏನಿರುತ್ತೆ, ಇವಾಗ ಹಣ್ಣು ಕಿತ್ತಳೆ ತಿನ್ಬೇಕು, ಮೋಸಂಬಿ ತಿನ್ಬೇಕು, ಯಾವುದೇ ಒಂದು ಫ್ರೂಟ್ ತಿನ್ಬೇಕಾದ್ರೆ ಅದು ಹಾಗೆ ತಿನ್ಬೇಕು. ನೀವು ಚೀವ್ ಮಾಡಿ ತಿಂದಾಗೆ ಅದು ನಿಮಗೆ ಬಾಡಿಯಲ್ಲಿ ಅಬ್ಸಾರ್ಪ್ಷನ್ ಆಗೋದು. ಯಾವುದೇ ತರಕಾರಿ ಆಗ್ಲಿ ಹಣ್ಣಾಗ್ಲಿ, ಇವಾಗ ಹಾಲು ಕುಡಿತೀರಾ ಕುಡೀರಿ, ಮಜ್ಜಿಗೆ ಕುಡಿತೀರಾ ಕುಡೀರಿ. ಸೊ ಬಟ್ ತರಕಾರಿಯಾಗೆ ತಿನ್ಬೇಕು, ಪ್ರತಿಯೊಂದು ಬೇಯಿಸಿ ತಿನ್ಬೇಕು. ಯಾಕಂದ್ರೆ ತರಕಾರಿಯಲ್ಲಿ ಸೆಲ್ಯುಲೋಸ್ ಅನ್ನೋ ಒಂದು ಕಂಟೆಂಟ್ ಇರುತ್ತೆ. ಸೊ ಸೆಲ್ಯುಲೋಸ್, ಹಸಿ ತರಕಾರಿ ನಮ್ಮ ಬಾಡಿ ಒಳಗೆ ಅಪೆಂಡಿಕ್ಸ್ ಇಸ್ ನಾಟ್ ವರ್ಕಿಂಗ್. ಸೊ ಸೆಲ್ಯುಲೋಸ್ ನಿಮಗೆ ಪ್ರೊಡ್ಯೂಸ್ ಆಗೋದಿಲ್ಲ ಅದನ್ನ ಡೈಜೆಸ್ಟ್ ಮಾಡ್ಲಿಕ್ಕೆ. ಸೊ ಅದ್ರೊಳಗಿರೋ ನ್ಯೂಟ್ರಿಷನ್ಸ್ ನೆಕ್ಸ್ಟ್ ಫಾರ್ಮಿಗೆ ಕನ್ವರ್ಟ್ ಆಗಲ್ಲ. ಸೊ ಹಾಗಾಗಿ ಬೇಯಿಸಿದಾಗ ಏನಾಗುತ್ತೆ, ಸೆಲ್ಯುಲೋಸಿಸ್ ವಿಲ್ ಬ್ರೇಕ್ ಡೌನ್ ಡಿಫ್ರೆಂಟ್ ಫಾರ್ಮ್ ಆಫ್ ಶುಗರ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಕನ್ವರ್ಟ್ ಆದಾಗ ನಮ್ಮ ಬಾಡಿ ಒಳಗೆ ಬೇಕಾದ ನ್ಯೂಟ್ರಿಷನ್ ಬೇಯಿಸಿದಾಗ ಅಬ್ಸಾರ್ಪ್ಷನ್ ಆಗುತ್ತೆ. ಸೊ ಹಾಗಾಗಿ ಯಾಕೆ ಎಲ್ಲಾ ಡಾಕ್ಟರ್ಗಳು ಹೇಳ್ತಾರೆ ಬಿಸಿ ನೀರಲ್ಲಿ ಬೇಯಿಸಿ ತಿನ್ನಿ ಅನ್ನೋ ಕಾರಣ ಇದೆ. ನಮ್ಮ ಬಾಡಿ ಒಳಗೆ ಅಪೆಂಡಿಕ್ಸ್ ಅನ್ನೋ ಆರ್ಗನ್ ರುಡಿಮೆಂಟ್ರಿ, ಇಟ್ ಈಸ್ ನಾಟ್ ವರ್ಕಿಂಗ್. ಅನಿಮಲ್ಸ್ ಅಲ್ಲಿ ಅಷ್ಟೇ ಅದು ವರ್ಕಿಂಗ್ ಆಗಿರೋದು, ಪ್ರಾಣಿಗಳಲ್ಲಿ ಅಷ್ಟೇ. ಅದಕ್ಕೋಸ್ಕರ ಅವ್ರಿಗೆ ಹಸಿದು ಹಾಗೆ ತಿಂದ್ರು ಡೈಜೆಸ್ಟ್ ಮಾಡ್ಕೊಳೋ ಅನ್ನೋ ಕೆಪಾಸಿಟಿ ಇರ್ತದೆ. ನಮ್ಮ ಬಾಡಿ ಒಳಗೆ ಡೈಜೆಸ್ಟ್ ಏನು ರಾ ಇದಿದು ಕನ್ವರ್ಟ್ ಆಗುತ್ತೆ, ಬೋಲಸ್ ಆಗಿ ಕನ್ವರ್ಟ್ ಆಗುತ್ತೆ, ಬಟ್ ನ್ಯೂಟ್ರಿಷನ್ ಅಬ್ಸಾರ್ಪ್ಷನ್ ಆಗಲ್ಲ. ನ್ಯೂಟ್ರಿಷನ್ ಅಬ್ಸಾರ್ಪ್ಷನ್ ಆಗ್ಬೇಕಂದ್ರೆ ನೀವು ಬೇಯಿಸ್ಲೇಬೇಕು. ಹೌದು ಸರ್, ನೀವು ಹೇಳಿದ್ರಿ ಈಗ ಮೊಸರು ತಿನ್ನಬಾರ್ದು ಸೋರಿಯಾಸಿಸ್ ಪೇಷಂಟ್ಸ್ ಅಂತ, ಮಜ್ಜಿಗೆ ಕುಡಿಬೋದಾ ಅಥವಾ ಬೇಡವಾ ಅಂತ ಹೇಳಿ? ಹಾ ಸರ್, ಇವಾಗ ಮೊಸರು ತಿನ್ನಬಾರ್ದು ಅಂತ ನಾನು ನಿಮಗೆ ಹೇಳಿದೆ. ಯಾಕೆ ನಿಮಗೆ ಕ್ವಶನ್ ಬರ್ಬೋದು, ಯಾಕೆ ಮೊಸರು ತಿನ್ನಬಾರ್ದು ಅಂತ. ಸರ್, ನಮ್ದ್ರಲ್ಲಿ ಒಂದು ಕಾನ್ಸೆಪ್ಟ್ ಇದೆ, ಯಾವುದಕ್ಕೆ ಅಗ್ನಿ ಸಂಸ್ಕಾರ ಕೊಟ್ಟಿರಲ್ವ, ಅಗ್ನಿ ಅಂದ್ರೆ ನೀವು ಕುಕ್ ಮಾಡ್ತಿರಲ್ಲ ಅದನ್ನೇ ಅಗ್ನಿ ಅಂತ ಕರಿತೀವಿ. ಅಗ್ನಿ ಸಂಸ್ಕಾರ ಅಂದ್ರೆ ನಾವು ಅದಕ್ಕೆ ಹೀಟಿಂಗ್ ಪ್ರೊಸೆಸ್ ಇಸ್ ಕಾಲ್ಡ್ ಎ ಸಂಸ್ಕಾರ ಅಂತ ಹೇಳ್ತೀವಿ. ಅದನ್ನ ಕೊಡ್ಲಿಲ್ಲ ಅಂತಂದ್ರೆ ಅದು ವೇಸ್ಟ್. ಫಾರ್ ಎಕ್ಸಾಂಪಲ್ ಹಾಲಿಗೆ ಅಗ್ನಿ ಸಂಸ್ಕಾರ ಅಂದ್ರೆ ಹೀಟ್ ಮಾಡ್ತೀರಾ, ಅದು ಸಂಸ್ಕಾರ. ಹಸಿ ಹಾಲನ್ನ ನೀವು ಕುಡಿಯೋದಿಲ್ಲ, ಹೀಟ್ ಮಾಡಿನೇ ತಣ್ಣಗಾದ್ಮೇಲೆ ಅದನ್ನ ಕುಡಿಯೋದು, ಹೌದಲ್ವಾ? ಸೊ ಹಾಗೆಯೇ ನೀವು ಸಂಸ್ಕಾರ ನೆಕ್ಸ್ಟ್ ಮಾಡು ಪ್ರೊಸೀಜರ್ ನೆಕ್ಸ್ಟ್ ಸ್ಟೆಪ್ ಇಸ್ ಮೊಸರು. ಅದೇ ನಿಮಗೆ ಮೊಸರಿಗೆ ಅಗ್ನಿ ಸಂಸ್ಕಾರ ಕೊಡಿ, ಹಾಳಾಗುತ್ತೆ. ಹೌದು. ಇಲ್ಲ ನೀವು ಚರ್ಲ್ ಮಾಡ್ತೀರಾ, ಮೊಸರು ಇರೋದೇ ಇಲ್ಲ, ನೆಕ್ಸ್ಟ್ ಫಾರ್ಮಿಗೆ ಕನ್ವರ್ಟ್ ಆಗುತ್ತೆ, ಮಜ್ಜಿಗೆ ಆಗುತ್ತೆ. ಸೊ ಮೊಸರಿಗೂ ಹೀಟ್ ಮಾಡಲ್ಲ ಸರ್, ಮಜ್ಜಿಗೆಗೂ ಹೀಟ್ ಮಾಡಲ್ಲ, ನೀವು ಅಗ್ನಿ ಸಂಸ್ಕಾರ ಹೇಳಿದ್ರಿ ಅನ್ನೋ ಡೌಟ್ ಬರ್ಬೋದು, ಹೌದಲ್ವಾ? ಸೊ ಏನಕ್ಕೆ ನಾನು ಹೇಳ್ತೇನೆ, ನೀವು ಚರ್ಲ್ ಮಾಡ್ತೀರಲ್ಲ ಅದರಲ್ಲೂ ಹೀಟ್ ಜನರೇಟ್ ಆಗುತ್ತೆ. ಹೀಟ್ ಜನರೇಟ್ ಆಗಿದ್ದಕ್ಕೆ ಬೆಣ್ಣೆ ಸಪ್ರೇಟ್, ಮಜ್ಜಿಗೆ ಸಪ್ರೇಟ್ ಆಗಿದೆ, ಹೌದಲ್ವಾ? ಸೊ ಈ ಚರ್ಲಿಂಗ್ ಪ್ರೊಸೆಸ್ ಇದೆಯಲ್ಲ, ಚರ್ಲಿಂಗ್ ಪ್ರೊಸೆಸ್ ಈಸ್ ಒನ್ ಆಫ್ ದ ಫಾರ್ಮ್ ಆಫ್ ಸಂಸ್ಕಾರ ಮಾಡಿದಾಗ ಮಜ್ಜಿಗೆ ಸಪ್ರೇಟ್, ಬೆಣ್ಣೆ ಸಪ್ರೇಟ್ ಆಗುತ್ತೆ. ಬೆಣ್ಣೆ ಮೇಲ್ಗಡೆ ತೆಗಿಯೋದು, ಮಜ್ಜಿಗೆ ಕುಡಿಯೋದು. ಸೊ ನೆಕ್ಸ್ಟ್ ತುಪ್ಪ ತಿನ್ನಿ ಅಂತ ಹೇಳ್ತೇವೆ. ತುಪ್ಪ ಇವಾಗ ಬೆಣ್ಣೆಗೆ ನಾವು ಅಗ್ನಿ ಕೊಟ್ಟಾಗ ಏನಾಗುತ್ತೆ, ತುಪ್ಪ ಆಗುತ್ತೆ. ಸೊ ಯಾವುದಕ್ಕೆ ನೀವು ಅಗ್ನಿ ಕೊಟ್ಟಿಲ್ವೋ ಅದು ಒಳ್ಳೇದಲ್ಲ. ಇವಾಗ ಮೊಸರಿಗೆ ಅಗ್ನಿ ಕೊಟ್ಟಾಗ ಅದು ಹೀಟ್ ಮಾಡಿದ್ರೆ ಏನಾಗುತ್ತೆ, ಹಾಳಾಗುತ್ತೆ. ಅದೇ ತರ ನಮ್ಮ ಬಾಡಿ ಒಳಗೆ ಹೋದಾಗ ಏನಾಗುತ್ತೆ, ಒಂದು ಇಟ್ ಈಸ್ ಹ್ಯಾವಿಂಗ್ ಅಭಿಸಂಧಿ ಗುಣ ಅಂತ ಹೇಳ್ತೇವೆ. ಅಭಿಸಂಧಿ ಅಂದ್ರೆ ಇವಾಗ ಒಂದು ಪೈಪ್ ಒಳಗೆ ಮಣ್ಣು ಸೇರ್ಕೊಂಡಾಗ ಏನಾಗುತ್ತೆ, ನೆಕ್ಸ್ಟ್ ನ್ಯೂಟ್ರಿಷನ್ ಸಪ್ಲೈಗೆ ಏನಾಗುತ್ತೆ, ಬ್ಲಾಕ್ ಆಗ್ತದೆ. ನೆಕ್ಸ್ಟ್ ನೀರು ಹೋಗ್ಬೇಕಂದ್ರೆ ಬ್ಲಾಕ್ ಆಗುತ್ತೆ. ಅದೇ ತರ ಮೊಸರು ಅನ್ನೋದು ಏನ್ ಮಾಡುತ್ತೆ, ನಮ್ಮ ಬಾಡಿ ಒಳಗೆ ಹೋಗಿ ಮೈಕ್ರೋ ಚಾನಲ್ಸ್ ಅಂತ ಹೇಳ್ತೀವಿ. ಮೈಕ್ರೋ ಚಾನಲ್ಸ್ ಅಂತ ಆ ಚಾನಲ್ಸ್ಗೆ ಅಡ್ಡ ಆಗಿ ನಿಂತ್ಕೊಂಡ್ಬಿಡುತ್ತೆ. ಸೊ ಅಡ್ಡ ಆಗಿ ನಿಂತ್ಕೊಂಡಾಗ ಏನಾಯ್ತು, ನೆಕ್ಸ್ಟ್ ನ್ಯೂಟ್ರಿಷನ್ ಬರ್ಬೇಕಲ್ಲ, ಸೊ ಅದು ಅದಕ್ಕೆ ಹೋಗೋದನ್ನ ತಪ್ಪಿಸುತ್ತೆ. ಹಾಗಾಗಿ ಮೊಸರು ತಿನ್ಬೇಡ್ರಿ ಅಂತ ಹೇಳ್ತೇವೆ. ಇದು ಇಲ್ಲ ಸರ್ ಹಂಗೇನಿರಲ್ಲ, ಇದ್ರೊಳಗೆ ಪ್ರೋಬಯೋಟಿಕ್ಸ್ ಜಾಸ್ತಿ ಇದೆ ಅಂತ ನೀವ್ ಹೇಳ್ಬೋದು. ಎಷ್ಟೋ ನ್ಯೂಟ್ರಾಸ್ಯೂಟಿಕಲ್ ಕಂಪನೀಸ್ ಹೇಳ್ತಾರೆ, ಡಾಕ್ಟರ್ಸ್ ಹೇಳ್ತಾರೆ ಮೊಸರು ಕಂಟೈನಿಂಗ್ ಹೈ ಪ್ರೋಬಯೋಟಿಕ್ಸ್, ಸೊ ವಿಚ್ ಈಸ್ ಗುಡ್ ಫಾರ್ ಗಟ್ ಅಂತ ಹೇಳ್ತಾರೆ.
ಅದಕ್ಕಿಂತ 100 ಪಟ್ಟು ನಿಮಗೆ ಪ್ರೋಬಯೋಟಿಕ್ ಮಜ್ಜಿಗೆಯಲ್ಲಿ ಸಿಗುತ್ತೆ. ಮಜ್ಜಿಗೆಯಲ್ಲಿ ಸಿಗುತ್ತೆ. ಹೌದು, ಹಾ. ಮಜ್ಜಿಗೆಯಲ್ಲಿ ಸಿಗುತ್ತೆ. ಸೊ ಹಾ. ನಿಮಗೆ ಎಕ್ಸ್ಪೆರಿಮೆಂಟ್ ಮಾಡ್ಬೇಕಾ, ರಾತ್ರಿ ಮೊಸರು ತಿಂದು ಮಲ್ಕೊಳ್ಳಿ, ಹಾ. ಸೊ ಮಜ್ಜಿಗೆ ಕುಡಿದು ಮಲ್ಕೊಳ್ಳಿ. ಹಾ. ಸೊ ಯು ವಿಲ್ ಫೀಲ್ ದ ಡಿಫ್ರೆನ್ಸ್. ಬೆಳಿಗ್ಗೆ ಎದ್ದಾಗ ಮುಖ ಎಲ್ಲ ಇಷ್ಟಿಷ್ಟು ಪಫಿನೆಸ್ ಇರುತ್ತೆ, ಹೆವಿನೆಸ್ ಇರುತ್ತೆ ಹೌದು. ಮೊಸರು ತಿಂದು. ಹೌದು. ಅದೇ ಮಜ್ಜಿಗೆ ಕುಡಿದಾಗ ದಟ್ ವಿಲ್ ದರ್ ಇಸ್ ನೋ ಪಫಿನೆಸ್, ಅಂದ್ರೆ ಮುಖ ದಪ್ಪ ದಪ್ಪ ಊದ್ಕೊಂಡು ಹಾ. ಆ ತರ ಯಾವ್ದು ಮಜ್ಜಿಗೆ ಕುಡಿದಾಗ ಸಿಂಪ್ಟಮ್ಸ್ ಇರೋದಿಲ್ಲ. ಹಾ. ಅದೇ ಮೊಸರು ತಿಂದಾಗ ಇರುತ್ತೆ. ಯಾಕೆ? ನಾನು ಆವಾಗಲೇ ಒಂದ್ ಹೇಳ್ದೆ, ಚಾನಲ್ಸ್ ನ ಅಬ್ಸ್ಟ್ರಕ್ಷನ್ ಮಾಡುತ್ತೆ. ಹಾ. ಚಾನಲ್ಸ್ ಅಬ್ಸ್ಟ್ರಕ್ಷನ್ ಮಾಡ್ಬೇಕು. ಯಾವಾಗ ಕ್ಲೆನ್ಸ್ ಆಗ್ಬೇಕಾಗಿರೋ ಎಫೆಕ್ಟ್ ನಿಮಗೆ ಕ್ಲೆನ್ಸ್ ಆಗಲ್ವಾ, ಅವಾಗ ನಿಮಗೆ ಮುಖ ದಪ್ಪ, ಮುಖ ಆಗ್ಲಿ, ಬಾಡಿ ಟೈಟ್ನೆಸ್ ಆಗಿದೆ, ಹಾ. ಹಾಗೇ ಆಗ್ತದೆ. ಓಕೆ. ಇವಾಗ ಮತ್ತೆ ನೀವು ಅಂದ್ರೆ ಫುಡ್ ಬಗ್ಗೆ ಹೇಳಿದ್ರಿ, ಅಂದ್ರೆ ಮನೆಯಲ್ಲೇ ಯಾವ ರೀತಿ ನಾವು ಸ್ವಲ್ಪ ಮ್ಯಾನೇಜ್ ಮಾಡ್ಬೋದು ಸೋರಿಯಾಸಿಸ್ ಅಂತ ಹೇಳಿದ್ರಿ, ಫುಡ್ ಡಯಟ್ ಅಲ್ಲಿ. ಇನ್ನು ಅದು ಬಿಟ್ಟು ನೀವು ಕೆಲವೊಂದು ಪ್ರಿಪರೇಷನ್ಸ್ ಮನೇಲೆ ಮಾಡ್ಕೊಂಡು ಏನಾದ್ರ ಅರ್ಜೆಂಟಿಗೆ ಬೇಕಾದ್ರೆ ಹಚ್ಕೊಳ್ಳೋವಂಥದ್ದು, ಅಂದ್ರೆ ಮನೇಲೆ ಪ್ರಿಪೇರ್ ಮಾಡ್ಕೊಂಡು ಆ ಥರದ್ದು ಏನಾದರೂ ಇದೆಯಾ? ಸರ್ ಆಕ್ಚುಲಿ ಮನೇಲೆ ಪ್ರಿಪೇರ್ ಮಾಡಿ ಸಿಗುವಂತ ಇದು ಅಂದ್ರೆ ಒಂದು ಔಷಧಿ, ಹಾ. ಕೊಕೊನೆಟ್ ಆಯಿಲ್. ಕೋಕೋನಟ್ ಆಯಿಲ್. ಕೊಕೊನೆಟ್ ಆಯಿಲ್ಗೆ ಅರಿಶಿಣ, ಹಾ. ಮತ್ತೆ ಒಂದು ಕುಟಜ ಅಂತ ಗಿಡ ಇದೆ. ಹಾ. ಕುಟಜ ಅಂತ ಗಿಡ ಇದೆ, ಅದರದ್ದು ಎಲೆ ಎಲ್ಲಾ ಕಡೆ ಸಿಗ್ತದೆ. ಹಾ. ಅದರದ್ದು ಎಲೆನ 21 ದಿನ ನೀವು ಎಣ್ಣೆಯಲ್ಲಿ ಹಾಕಿ ಬಿಸಿಲಿಗೆ ಇಡ್ಬೇಕಷ್ಟೇ, ನೀವೇನು ಮಾಡಬೇಡಿ. ಹಾ. ಆ ಕುಟಜ ಎಲೆ ತಗೊಂಡ್ಬಂದು ಎಣ್ಣೆಲಿ ಹಾಕಿ, ಕೊಬ್ಬರಿ ಎಣ್ಣೆಲಿ ಹಾಕಿ ಬಿಸಿಲಿಗೆ ಇಡೋದು. ಹಾ. ಬಿಸಿಲಿಗೆ ಇಟ್ಟು 21 ದಿನ ಬಿಡೋದು. 21 ದಿನ ಆಗಿ ಅದನ್ನಷ್ಟು ಸೋಸಿ, ಹಾ. ಬಿಳಿ ಕಲರ್ ಇರೋ ಕೊಬ್ಬರಿ ಎಣ್ಣೆ ಪಿಂಕ್ ಕಲರ್, ಅಂದ್ರೆ ನೀವು ಪಿಂಕ್ ಅಂದ್ರೆ ಏನ್ ಹೇಳ್ತೀರಾ, ಆ ಕಲರಿಗೆ ಟರ್ನ್ ಆಗ್ತದೆ. ಹಾ. ಆ ಟರ್ನ್ ಆದ ತಕ್ಷಣ ಅದನ್ನ ಸೋಸಿ ಇಟ್ಕೊಳೋದು. ಸೋರಿಯಾಸಿಸ್ಗೆ ಜಸ್ಟ್ ಅಪ್ಲಿಕೇಶನ್ ಮಾಡಿದ್ರು ಸಹ ವಿತಿನ್ 10 days ಒಳಗೆ ಸೋರಿಯಾಸಿಕ್ ಲೀಷನ್ಸ್ ಕಂಪ್ಲೀಟ್ಲಿ ಹೋಗ್ತದೆ. ಹೋಗುತ್ತೆ. ಹೌದು, ಮನೆ ಮದ್ದು ಅಂತ. ಮನೆ ಮದ್ದು ಅದು. ಹಾ. ಹಾ. ಆದಷ್ಟು ಮನೆ ಮದ್ದು ಅಂತ ಸಪರೇಟ್ ಆಗಿ ಯಾವ್ದು ತರನೂ ಇಲ್ಲ. ನೀವು ಆಹಾರನೇ ಕರೆಕ್ಟ್ ಆಗಿ ಸೇವಿಸಿದ್ರೆ ಹಾ, ಅದು ಅದೇ ಮನೆ ಮದ್ದು ಆಗುತ್ತೆ ಸರ್. ಹಾ. 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 ನೀವು ಯಾವ ಡಾಕ್ಟರ್ ಹತ್ರನೂ ಹೋಗೋದು ಬೇಡ. ಹಾ. ಸೊ ಕೊಕೊನೆಟ್ ಇಸ್ ದ ಬೆಸ್ಟ್. ಕೊಕೊನೆಟ್ ಮತ್ತೆ ಅರಿಶಿನ ಹಾ. ಅದನ್ನ ಜಸ್ಟ್ ಮಿಕ್ಸ್ ಮಾಡಿ ಬಾಯ್ಲ್ ಮಾಡಿ ಜಸ್ಟ್ ಎಲ್ಲಿರುತ್ತೋ ಆ ಲೀಜನ್ಸ್ ಹಚ್ಚಿದಾಗ ಏನಾಗುತ್ತೆ, ನಿಮಗೆ ಇಚ್ಚಿಂಗ್, ಕೆರೆತ ಅನ್ನೋದು ಕಮ್ಮಿ ಆಗ್ತದೆ. ಹಾ. ಸೊ ಕೆರೆತ ಕಮ್ಮಿ ಆಗ್ತಾ ಇದೆ ಅಂದ್ರೆ ನಿಮಗೆ ಬೇರೆ ಕಡೆ ಸ್ಪ್ರೆಡ್ ಆಗೋದು ಕಮ್ಮಿ ಆಗುತ್ತೆ ಕಮ್ಮಿ ಅಂತ ಆಗ್ತಾ ಅರ್ಥ ಸರ್. ಹಾ. 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 ಹೌದು. ಇವಾಗ ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ಪೇಷಂಟ್ಸ್ ಬಂದ್ರೆ, ಸೋರಿಯಾಸಿಸ್ ಪೇಷಂಟ್ಸ್, ಸಿವಿಯರ್ ಸೋರಿಯಾಸಿಸ್ ಅಂತ ಇಟ್ಕೊಳ್ಳಿ, ಅದ್ರ ಸ್ಟೇಜ್ ಇರುತ್ತಲ್ಲ, ಅಂದ್ರೆ ಈ ಅಡ್ವಾನ್ಸ್ ಸ್ಟೇಜ್ ಅಲ್ಲಿ ಇರ್ತಾವಲ್ಲ, ಅಂದ್ರೆ ತುಂಬಾ ಜಾಸ್ತಿ ಸೋರಿಯಾಸಿಸ್, ಹೌದು ಹೌದು ಹೌದು. ಅವ್ರಿಗೆಲ್ಲ ಇವಾಗ ನೀವು ಎಷ್ಟು ಮಂತ್ಸ್ ಸರ್ ಮಿನಿಮಮ್ 4 to 5 months ಒಳಗೆ ಕಂಪ್ಲೀಟ್ಲಿ ಹೋಗ್ತದೆ ಸರ್. ಮಿನಿಮಮ್ 4 to 5 months ಕರೆಕ್ಟ್ ಆಗಿ ನೀವು ಯಾವುದೇ ತರದ ನಾವು ಹೇಳಿದ್ದನ್ನ ಇನ್ಸ್ಟ್ರಕ್ಷನ್ಸ್ ಫಾಲೋ ಮಾಡಿ ಕರೆಕ್ಟ್ ಟೈಮ್ ಟು ಟೈಮ್ಲಿ ಟ್ರೀಟ್ಮೆಂಟ್ ತಗೋಣ, ಕಂಪ್ಲೀಟ್ಲಿ ವಿತಿನ್ 4 months ಬಾಡಿ, ಈವನ್ ಐ ಸೀನ್ ಅ ಪೇಷಂಟ್ ಫ್ರಮ್ ಹೆಡ್, ಅಂದ್ರೆ ನಿಮ್ಮ ತಲೆ ಇಂದ ಹಿಡಿದು ಟೋ, ನಿಮ್ಮ ಹೆಬ್ಬೆರಳುವರೆಗೂ ಆಗಿರೋ ಪೇಷಂಟ್ಸ್ ನೋಡಿದ್ದೀವಿ. ಸೊ ಆ ಪೇಷಂಟ್ಸ್ ವಿತಿನ್ 1 month ಒಳಗೆ, ಸಾರಿ 3 to 4 months ಒಳಗೆ ಕಂಪ್ಲೀಟ್ಲಿ ಹೋಗ್ತದೆ ಸರ್. ಅಂದ್ರೆ ಕಂಪ್ಲೀಟ್ ಆಗಿ ಹೋಗುತ್ತೆ. ಬಟ್ ಬಿಗಿನಿಂಗ್ ಅಲ್ಲೇ ಸ್ವಲ್ಪ ಅವರಿಗೆ ಎಚ್ಚರಿಕೆ ತಗೋಬೇಕು. ಅದೇ ಲೀಜನ್ಸ್ ಬಂದಾಗ ಡಾಕ್ಟರ್ ಹತ್ರ ಏನೋ ಲೀಜನ್ಸ್ ಬಂದಿದೆ, ಏನಕ್ಕೆ ಬಂದಿದೆ, ಯಾವ ಕಾರಣಕ್ಕೆ ಬಂದಿದೆ, ಯಾವ ತರ ಲೀಜನ್ಸ್, ಇನ್ವೆಸ್ಟಿಗೇಷನ್ ಅಂದ್ರೆ ಬ್ಲಡ್ ರಿಪೋರ್ಟ್ಸ್ ಆಗಿರ್ಬೋದು, ಮತ್ತೆ ಕಲ್ಚರ್ಸ್ ಆಗಿರ್ಬೋದು, ಸ್ಕಿನ್ ಬಯೋಪ್ಸಿಸ್ ಆಗಿರ್ಬೋದು, ಅದನ್ನೆಲ್ಲ ಕರೆಕ್ಟ್ ಆಗಿ ಟೈಮ್ ಟು ಟೈಮ್ ಆಸ್ ಡಾಕ್ಟರ್ ಅಡ್ವೈಸ್ ಮಾಡಿದ ಪ್ರಕಾರ ತೋರಿಸ್ಕೊಂಡು ಇಟ್ಕೊಂಡ್ರೆ 100% ದಿಸ್ ಇಸ್ ಕ್ಯೂರಬಲ್ ಡಿಸೀಸ್ ಸರ್. ಕ್ಯೂರಬಲ್ ಡಿಸೀಸ್. ಹೌದು. ಯಾರು ಸೋರಿಯಾಸಿಸ್ ಬಂದ ತಕ್ಷಣ ಎದುರುಕೊಂಡು ಪರ್ಮನೆಂಟ್ ಲೈಫ್ ಟೈಮ್ ನಂದು ಲೈಫ್ ಹಾಳಾಯ್ತು ಅಂತ ಎದುರುಕೊಳ್ಳೋ ಅವಶ್ಯಕತೆ ಇಲ್ಲ. ಪಂಚಕರ್ಮಕ್ಕೆ ನಿಮಗೆ 100% ಸೊಲ್ಯೂಷನ್ ಸಿಕ್ಕೇ ಸಿಗುತ್ತೆ. ಎಲ್ಲರೂ ಏನಾಗ್ಬೇಕು, ನನ್ಗೆ ಇವತ್ತು ಬಂದಿದ್ದ ಡಿಸೀಸ್ ಅಂತ ನಾಳೆ ಹೋಗ್ಬೇಕು ಅಂತ ಇಲ್ಲ. ಸೊ ಆ ಅರ್ಜೆನ್ಸಿ ಯಾರು ಮಾಡ್ದಲೆ ಸಮಾಧಾನದಲ್ಲಿ ಪೇಷನ್ಸ್ ಅಲ್ಲಿ ಕಾದ್ರೆ 100% ಮುಕ್ತಿ ಸಿಗುತ್ತೆ ಸರ್. ಆಯುರ್ವೇದದ ಪ್ರತಿಯೊಂದು ಡಿಸೀಸ್ಗೂ ನಿಮಗೆ ನಿಮ್ಮದೇ ಆದ ಮೆಡಿಸಿನ್ಸ್ ಇದೆ. ಅದನ್ನ ಮೆಡಿಸಿನ್ಸ್ ವಿತ್ ಪ್ರಾಪರ್ ಫಿಸಿಷಿಯನ್ ಮತ್ತು ಪ್ರಾಪರ್ ಗೈಡೆನ್ಸ್ ತಗೊಂಡಾಗ 100% ಕ್ಯೂರ್ ಆಗುತ್ತೆ. ಹೌದು ಸರ್, ಇಷ್ಟೊಂದು ಮಾಹಿತಿ ಕೊಟ್ಟಿದ್ದೀರಾ ಸೋರಿಯಾಸಿಸ್ ಬಗ್ಗೆ. ಎಷ್ಟೋ ಜನಕ್ಕೆ ತುಂಬಾನೇ ಟೆನ್ಷನ್ ಇರುತ್ತೆ ಸೋರಿಯಾಸಿಸ್ ಅಂದ್ರೆ. ಸೊ ತುಂಬಾನೇ ಉಪಯುಕ್ತವಾಗಿದೆ ಅಂತ ಅನ್ಕೊಂಡಿದ್ದೀನಿ. ತಮಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್.